सदाशिवसमारम्भां शंकराचार्यमध्यमां ಗೋಪಾಲ್ ಕುಬಿಟ್ರ. ಗೋಪಾಲ್ ಅವರೇ, ಹೌದಾ? ಗೊತ್ತಿಲ್ಲ. ಅದೇ ಅದು ಒಬ್ಬರು ಬಂದ್ರು, ಯಾರು ಅಭಿನಂದ್ ಬಂದಿದ್ದಾರೆ, ಇನ್ನೊಬ್ರು ತಿಳಿಸಿದ್ರು ಕನೆಕ್ಷನ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತ. ಟ್ರೈ ಮಾಡ್ತಾ ಇದೀನಿ. ಅದೇ ನಾನು ಅನ್ಕೊಂಡೆ, ಅದೇ ಅನ್ಕೊಂಡೆ ಸ್ವಲ್ಪ ಟ್ರೈ ಮಾಡಿ ನೋಡಿ. ನಾನು ಹೇಗಿದ್ರೆ ಇವಾಗ ಶುರು ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಕ್ಲಾಸ್ ರೆಕಾರ್ಡ್ ಮಾಡ್ಬಿಡ್ತೀನಿ. ನೀವು ಟ್ರೈ ಮಾಡಿ ಬರಕಾದ್ರೆ ಬಂದ್ಬಿಡಿ. ಹೇಗಿದ್ರು ನಾನು ಇವಾಗ ನಾನು ಶುರು ಮಾಡ್ಬೇಕು. ಇವಾಗ ಪ್ರೇಯರ್ ಹೇಳ್ಬಿಟ್ಟು ಶುರು ಮಾಡ್ತೀನಿ. ರೆಕಾರ್ಡಿಂಗ್ ಆಗುತ್ತಲ್ಲ, ಹಾಗಾಗಿ ನೀವು ಟ್ರೈ ಮಾಡ್ತಾ ಇರಿ, ಬರಕಾದ್ರೆ ಬಂದ್ಬಿಡಿ ಒಳಗಡೆ. ಓಕೆ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾವಿನಪ್ಯರಸಿದ್ಧಾರ್ಕವಿದಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹಗ್ರಾಹಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಇವಾಗ ಈ ಪಂಚದಶಿ ಗ್ರಂಥದ 10ನೇ ಅಧ್ಯಾಯ ನಾವು ನೋಡ್ತಾ ಇದ್ದೀವಿ. ಅದರ ಮೊದಲನೇ ಶ್ಲೋಕ ಹೇಳ್ಬಿಟ್ಟು ನಾಟಕ ದೀಪ ಪ್ರಕರಣ ಅಂತ ಇದಕ್ಕೆ ಹೆಸರು. ಅದರ ಮೊದಲನೇ ಶ್ಲೋಕ ಹೀಗಿದೆ: ಪರಮಾತ್ಮ ದ್ವಯಾನಂದ ಪೂರ್ಣ ಪೂರ್ವಂ ಸುಮಾಯಯ ಸ್ವಯಮೇವ ಜಗದ್ಭೂತ್ವ ಪ್ರಾವಿಶದ್ ಜೀವರೂಪತಃ. ಸೊ ಈ ಶ್ಲೋಕಕ್ಕೆ ಅರ್ಥ ಹೇಗಿದೆ ಅಂದ್ರೆ, ಪರಮಾತ್ಮ ಅದ್ವಯ ಆನಂದ ಪೂರ್ಣನಾಗಿರುವ ಪರಮಾತ್ಮ ಅಂದ್ರೆ ಬ್ರಹ್ಮಸ್ವರೂಪ, ಪೂರ್ವಂ ಸೃಷ್ಟಿಯಾಗಕ್ಕೆ ಮುಂಚೆ ಸ್ವಮಾಯೆಯ ತನ್ನ ಒಂದು ಮಾಯಾಶಕ್ತಿಯ ಒಂದು ಬಳಸಿಕೊಂಡು ಸ್ವಯಮೇವ ಜಗದ್ಭೂತ್ವ ತಾನೇ ಈ ಪ್ರಪಂಚವಾಗಿ ಆಗಿ ಸೃಷ್ಟಿ ಮಾಡಿರೋ ಪ್ರಪಂಚದಲ್ಲಿ ಜೀವರೂಪವಾಗಿ ತಾನೇ ಹೊಕ್ಕಿದ್ದಾನೆ ಅಂತ ಈ ಶ್ಲೋಕದ ಅರ್ಥ. ಇದಕ್ಕೆ ಶ್ರುತಿ ಪ್ರಮಾಣ ಎಲ್ಲ ಕೂಡ ಇದೆ. ಇವಾಗ ಈ ಶ್ಲೋಕದಲ್ಲಿ ಈ ಗ್ರಂಥದಲ್ಲಿ ಅವರು ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಅವರು ಹೇಳ್ತಾ ಬರ್ತಾ ಇರೋದು ಏನಂದ್ರೆ, ಒಂದು ಈ ನಾಟಕ ದೀಪ ಅಂದ್ರೆ ಒಂದು ನಾಟಕ ಅಥವಾ ಒಂದು ಕಾರ್ಯಕ್ರಮ ನಡೆಯೋ ಒಂದು ಸಭಾಂಗಣ ಇರುತ್ತಲ್ಲ, ಅಲ್ಲಿ ಕಾರ್ಯಕ್ರಮ ಮಾಡೋರು ಬರ್ತಾರೆ, ನಟರು ನಾಟಕ ಮಾಡೋರು ಬರ್ತಾರೆ, ಅದನ್ನ ಸಭಿಕರು ಅದನ್ನ ನೋಡಕ್ಕೆ ಬರ್ತಾರೆ, ವಾದ್ಯದವರು ಇರ್ತಾರೆ, ವಾದ್ಯವೃಂದ ಇರುತ್ತೆ, ಇದನ್ನೆಲ್ಲವನ್ನೂ ಕೂಡ ಬೆಳಗ್ತಾ ಇರುತ್ತೆ ಒಂದು ದೀಪ ಅಂತ. ಅದೇ ತರ ಆ ದೀಪ ಹೇಗೆ ಅಲ್ಲಿ ಎಲ್ಲವನ್ನೂ ಬೆಳಗುತ್ತೋ, ಆ ಚಟುವಟಿಕೆ ಎಲ್ಲ ಮುಗಿದ ಮೇಲೂ ಕೂಡ ಆ ಯಾರು ಇಲ್ಲ ಅನ್ನೋದನ್ನು ಕೂಡ ಬೆಳಗ್ತಾ ಇರುತ್ತೋ ಆ ದೀಪ. ಅದೇ ತರಾನೇ ನಮ್ಮ ದೇಹದಲ್ಲಿ ಒಳಗಡೆ ಶರೀರದಲ್ಲಿ ಒಂದು ದೀಪ ಇದೆ. ಅದು ಯಾವ ದೀಪ ಅಂತ ಹೇಳಿದ್ರೆ ಆತ್ಮಸ್ವರೂಪ. ಅದು ಕೂಟಸ್ಥ ದೀಪ ಅಂತ ಅದಕ್ಕೆ ಹೆಸರು, ಕೂಟಸ್ಥ ಅಂತ ಸ್ವರೂಪ. ಅದಕ್ಕೆ ಕೂಟಸ್ಥ ದೀಪ ಅಂತ ಒಂದು ಪ್ರಕರಣ ಮಾಡಿದ್ದಾರೆ ಹಿಂದೆನೆ. ಆದ್ರೆ ನಾಟಕ ದೀಪ ಅಂತ ನಾಟಕದ ಒಂದು ಉದಾಹರಣೆ ಅಲ್ಲಿ ಕೊಟ್ಟಿರಲಿಲ್ಲ. ಇಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ. ಆ ಕೂಟಸ್ಥ ಈ ನಾಟಕ ದೀಪ ಅನ್ನೋದು ಅದರ ಒಂದು ಸ್ಥಾನದಲ್ಲಿರೋ ಈ ಆತ್ಮಸ್ವರೂಪ ಅಂತ ಯಾವ್ದಿದೆಯೋ ಅದು ಯಾವ್ದನ್ನ ಬೆಳಗುತ್ತೆ ಅಂತ ಅವರು ನಮಗೆ ಒಂದು ಈ ಕಲ್ಪನೆಗೆ ಪ್ರಕಾರವಾಗಿ ದಾಷ್ಟಾಂತಿಕದಲ್ಲಿ ಒಂದು ವಿಷಯ ಹೇಳಿದ್ರು ಅವರು. ಅದೇನಂದ್ರೆ 14ನೇ ಶ್ಲೋಕದಲ್ಲಿ ನಾವು ಅದನ್ನ ನೋಡ್ಬಿಟ್ಟು ನಾ ಇವಾಗ ಬರ್ತೀನಿ. ಇದಕ್ಕೆ ಇವಾಗ ನಾವು ಮಾಡ್ಬೇಕಾದ ಶ್ಲೋಕಕ್ಕೆ ಅಹಂಕಾರ ಪ್ರಭು. ಅಹಂಕಾರ ಅನ್ನೋದೇ ಈ ನಾಟಕ ಡ್ರಾಮಾ ಕಂಪನಿಗೆ ಒಂದು ಮ್ಯಾನೇಜರ್ ಅಂತ ಇರ್ತಾನಲ್ಲ ಅಥವಾ ಓನರ್ ಅಂತ ಇರ್ತಾನಲ್ಲ, ಅವನ ಸ್ಥಾನದಲ್ಲಿ ಅಹಂಕಾರ ಅಂತ ಇರೋದು. ಸಭ್ಯಾಹ ವಿಷಯಾಹ, ನೋಡಕ್ಕೆ ಬಂದಿದ್ದಾರಲ್ಲ ವೀಕ್ಷಕರು, ಆ ಒಂದು ಸ್ಥಾನದಲ್ಲಿರೋದು ಈ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ವಿಷಯಗಳಿದೆಯಲ್ಲ ಅವು. ಆಮೇಲೆ ನರ್ತಕಿ ಅನ್ನೋದು ಮತಿ. ಮತಿ ಅಂದ್ರೆ ನಮ್ಮ ಬುದ್ಧಿ ಅಂತ ಇದೆಯಲ್ಲ, ಅದು ನಾನಾ
ವಿಧವಾದ ವೃತ್ತಿಗಳನ್ನ ಹೊಂದುತ್ತಾ ಇರುತ್ತೆ ಈ ಬುದ್ಧಿ ಅನ್ನೋದು. ಅದಕ್ಕೆ ನರ್ತಕಿ ಅಂತ, ಯಾವುದ್ರಲ್ಲಿ ನಾಟಕದಲ್ಲಿ ನರ್ತಕಿ ಅಂತ ಒಬ್ಬಳಿರ್ತಾವಲ್ಲ ಆ ಸ್ಥಾನದಲ್ಲಿ ಈ ಬುದ್ಧಿ ಅಂತ ಇರೋದು. ತಾಲಾದಿ ದಾರಿಣೀಹಿ ಯಾವುದೋ ಈ ತಾಲ ಅಂದ್ರೆ ಆರ್ಕೆಸ್ಟ್ರಾ ಅಂತ ಒಂದಿರುತ್ತಲ್ಲ, ಅಲ್ಲಿ ಆ ಸ್ಥಾನದಲ್ಲಿ ಇರೋದು ಈ ನಮ್ಮ ಇಂದ್ರಿಯಗಳು. ಆಮೇಲೆ ದೀಪಃ ಸಾಕ್ಷಿ ಅವಭಾಸಕ, ಆ ನಾಟಕ ದೀಪ ಅಂತ ಯಾವ್ದಿದೆಯೋ ಅದರ ಸ್ಥಾನದಲ್ಲಿ ನಮ್ಮ ದೇಹದಲ್ಲಿರೋದು ಈ ಸಾಕ್ಷಿ ಅವಭಾಸಕ, ಎಲ್ಲವನ್ನು ತೋರಿಸೋದು. ಸೊ ಹೀಗೆ ಇದನ್ನ ಹೇಳ್ತಾ ಬಂದು ಈ ಸ್ವರೂಪವನ್ನ ನಾವು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ಇವರು ತೋರಿಸ್ಕೊಡ್ತಾ ಬಂದ್ರು. ಅವಾಗ ಒಂದು ಪ್ರಶ್ನೆ ಅವರೇ ಮಾಡ್ತಾರೆ. ಅದು ನಾನು 23ನೇ ಶ್ಲೋಕ ಓದ್ಬಿಟ್ಟು 24ಕ್ಕೆ ಬರ್ತೀನಿ. ಯದ್ಯದ್ ರೂಪಾದಿ ಕಲ್ಪೇತ ಬುದ್ಧ್ಯಾ ತತ್ತತ್ ಪ್ರಕಾಶಯನ್ ತಸ್ಯ ತಸ್ಯ ಭವೇತ್ ಸಾಕ್ಷಿ ಸ್ವತೋ ಬುದ್ಧ್ಯಾದ್ಯ ಗೋಚರಃ. ಸೊ ಈ ಸಾಕ್ಷಿ ಅನ್ನೋದು ಈ ದೇಹದಲ್ಲಿ ಯಾವ ಒಂದು ಬುದ್ಧಿ ಅಂತ ಒಂದು ಇದೆಯಲ್ಲ, ಅದ್ರ ಮುಖಾಂತರನೇ ನಾವು ಎಲ್ಲವನ್ನು ತಿಳ್ಕೊಳ್ತಾ ಇದೀವಿ. ಆದ್ರೆ ಆ ಬುದ್ಧಿಯನ್ನು ಬೆಳಗಕ್ಕೆ ಸಾಕ್ಷಿ ಅನ್ನೋದು ಬೇಕಾಗಿದೆ. ಆ ಬುದ್ಧಿಯಲ್ಲಿ ಯಾವ ಒಂದು ಸಂಕಲ್ಪ ನಡೆಯುತ್ತೆ, ಆಮೇಲೆ ಅದ್ರ ಪ್ರಕಾರ ಇಂದ್ರಿಯಗಳನ್ನ ಬಳಸ್ಕೊಂಡು ಹೊರಗಡೆ ಇರೋ ವಸ್ತುಗಳನ್ನ ನೋಡ್ತಾನೆ ಅಥವಾ ಅದರ ಒಂದು ಆಸ್ವಾದ ಪಡಿತಾನೆ. ಆ ಒಂದು ಆಸ್ವಾದ ಪಡ್ಕೊಂಡಿರೋ ಒಂದು ಜ್ಞಾನ ಅವನಿಗೆ ಬುದ್ಧಿಯಲ್ಲೇ ಬರುತ್ತೆ. ನನಗೆ ಇಂಥ ವಿಷಯ ತಿಳ್ಕೊಂಡೆ, ಇಂಥ ಒಂದು ಸ್ವಾದು ವಸ್ತುವನ್ನ ನಾನು ರುಚಿ ನೋಡಿದೆ ಅಂತ ಯಾವ್ಯಾವ ಒಂದು ಬುದ್ಧಿ ಅವನಿಗೆ ಬರುತ್ತೋ, ಜ್ಞಾನಗಳು ಬರುತ್ತೋ, ಅದಕ್ಕೆಲ್ಲ ಆಸ್ಪದವಾಗಿರೋದು ಈ ಬುದ್ಧಿನೇ. ಸೊ ಆ ಬುದ್ಧಿಯನ್ನು ಬೆಳಗ್ತಾ ಇರುತ್ತೆ ಆತ್ಮ ಅನ್ನೋದನ್ನ ಹೇಳ್ಕೊಟ್ಬಿಟ್ಟು, ಈ ಆತ್ಮನನ್ನ ನಾವು ನಮ್ಮ ಬುದ್ಧಿಯಲ್ಲಿ, ನಮ್ಮ ಒಂದು ಅಂತಃಕರಣದಲ್ಲಿ ಯಾವುದೇ ಒಂದು ಬದಲಾವಣೆ ಆಗಿದ್ರು ಕೂಡ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ, ನಾನು ಇವಾಗ ಇಂಥ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದೀನಿ, ನನಗೆ ಇಂಥ ಒಂದು ಸಂಶಯ ಬರ್ತಾ ಇದೆ, ಇದಕ್ಕಿಂತ ಒಂದು ಪರಿಹಾರ ಸಿಕ್ಕಿತ್ತು ನನಗೆ ಅಂತ ನಮ್ಗೆ ಯಾವುದೇ ಒಂದು ಪರಿಣಾಮ ನಮ್ಮ ಬುದ್ಧಿಯಲ್ಲಿ ಆದ್ರೂ ಕೂಡ ಅದನ್ನ ತೋರಿಸುತ್ತೆ ಈ ಸಾಕ್ಷಿ. ಆ ತೋರಿಸೋ ಸಾಕ್ಷಿಯನ್ನ ನೀನು ಅಂತ ತಿಳ್ಕೊ, ನೀನು ಅಂತ ಆತ್ಮ ಅಂತ ನೀನು ಅದನ್ನ ಗಮನಿಸಿ ಆ ಆತ್ಮ ಸ್ವರೂಪವೇ ನಾನು. ಈ ಬುದ್ಧಿಯಲ್ಲಿ ಆಗ್ತಾ ಇರೋ ಈ ಚಟುವಟಿಕೆಗಳು, ಪರಿಣಾಮಗಳು ಅದೆಲ್ಲ ನಾನಲ್ಲ. ಸುಖ ದುಃಖಗಳದೆಲ್ಲ ಬರ್ತಾ ಇರುತ್ತೆ ಬುದ್ಧಿಗೆ, ಅದೆಲ್ಲ ನಾನಲ್ಲ, ಅವುಗಳನ್ನೆಲ್ಲ ಬೆಳಗೋ ಸಾಕ್ಷಿ ನಾನು ಅಂತ ನೀನ್ ತಿಳ್ಕೊ ಅಂತ ಹೇಳಿದ್ರು. ಇವಾಗ ಯಾವ್ದಾವ್ದನ್ನ ಬುದ್ಧಿ ಅನ್ನೋದು ಕಲ್ಪಿಸುತ್ತೋ ಆ ವಸ್ತುಗಳನ್ನ ಎಲ್ಲವನ್ನೂ ಕೂಡ, ವಸ್ತು ಅಂದ್ರೆ ಈ ವೃತ್ತಿಗಳು, ಅದನ್ನೆಲ್ಲವನ್ನೂ ಕೂಡ ಈ ಸಾಕ್ಷಿ ತೋರಿಸ್ಕೊಡ್ತಾ ಇರುತ್ತೆ. ಅದೇನೇ ನೀನು ತಿಳ್ಕೊ ನೀನು ಅಂತ ಹೇಳಿದ್ರು. ಇವಾಗ ಈ 24ನೇ ಶ್ಲೋಕ ನಾನು ಲಾಸ್ಟ್ ಟೈಮ್ ನಾವು ಇದನ್ನ ನೋಡಿ ನಿಲ್ಸಿದ್ವಿ ಅಲ್ಲೇನೆ. ಕಥಂ ತಾದ್ರಿನ್ ಮಯಾ ಗ್ರಾಹ್ಯ ಇತಿ ಚೇನ್ಮೈವ ಗೃಹ್ಯತಾಂ. ಹೇಗೆ ತಾನೇ ನಾನು ಆ ಸಾಕ್ಷಿಯನ್ನ ನಾನು ತಿಳ್ಕೊಳ್ಳಿ, ಆತ್ಮಸ್ವರೂಪವನ್ನ ಹೇಗೆ ತಾನು ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಅಂತ ಕೇಳಿ ಒಂದು ಪ್ರಶ್ನೆ ಮಾಡಿದ್ರೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೀನು ಅದನ್ನ ಗ್ರಹಣ ಮಾಡ್ಕೊಳ್ಳೋದು, ಅದನ್ನ ಒಂದು ಬುದ್ಧಿಗೆ ಒಂದು ವೃತ್ತಿಯಾಗಿ ಮಾಡ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಪಡೋದು ಬೇಡ. ಇವಾಗ ಸರ್ವಗ್ರಹೋಪಶಾಂತವು ಸಂಶಾಂತವು ಸ್ವಯಮೇವ ಅವಶಿಷ್ಯತೆ. ಎಲ್ಲಾ ವಿಧವಾದ ಚಟುವಟಿಕೆಗಳು ಅಥವಾ ಪರಿಣಾಮಗಳು ಬುದ್ಧಿಯಲ್ಲಿ ಆಗ್ತಾ ಇರೋದು ಎಲ್ಲವೂ ಕೂಡ ಯಾವಾಗ ಉಪಶಮನ ಆಗುತ್ತೋ ಅವಾಗ ಈ ಸಾಕ್ಷಿ ತಾನಾಗೇ ಉಳಿಯುತ್ತೆ ಅಂತ ಹೇಳಿದ್ರು. ಆದ್ರೆ ಇದರಿಂದ ಅವ್ರು ಏನ್ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಬುದ್ಧಿ ವೃತ್ತಿಗಳನ್ನ ನಾವು ಪ್ರಯತ್ನ ಪಟ್ಟು ನಾವು ಒಂದಾನೊಂದು ಸಮಯದಲ್ಲಿ ನಾವು ಸ್ವಲ್ಪ ಅದನ್ನ ಒಂದು ಯೋಗ ಅಂತ ಒಂದಿದೆಯಲ್ಲ ಅದನ್ನ ನಾವು ಮಾಡ್ಬೇಕಾಗುತ್ತೆ. ಒಂದು ಬುದ್ಧಿಗೆ ಒಂದು ವಿಶ್ರಾಂತಿಯನ್ನು ಕೊಟ್ಟು, ಅದು ಸ್ವಾಭಾವಿಕವಾಗಿ ವಿಶ್ರಾಂತಿ ಅನ್ನೋದು ನಮಗೆ ಸುಷುಪ್ತಿ ಅವಸ್ಥೆಯಲ್ಲಿ ಬರುತ್ತೆ. ಆದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ನಮಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ ಆಗೋದಿಲ್ಲ. ಅದರಿಂದ ನಾವು ಈ ವಿಚಾರ ಪೂರ್ವಕವಾಗಿ ನಾವು ಅಂತಃಕರಣದಲ್ಲೇನೆ ಆ ಸಾಕ್ಷಿ ಸ್ವರೂಪವಾದ ಒಂದು ಅರಿವನ್ನು ನಾವು ಪಡ್ಕೋಬೇಕು. ಹಾಗಾಗಿ ಅಂತಃಕರಣಕ್ಕೆ ನಾವು ಒಂದಾನೊಂದು ರೆಸ್ಟ್ ಅಂತ ಕೊಡ್ಬೇಕು. ಅದನ್ನೇ ಯೋಗ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಂದು ಪ್ರಯತ್ನ ಮಾಡಿ ಆ ಬುದ್ಧಿ ವೃತ್ತಿಗಳನ್ನ ನಾವು ನಾನಾ ರೀತಿಯಾಗಿ ಅದು ಪರಿಣಾಮ ಆಗ್ತಾ ಇದೆಯಲ್ಲ ಅದನ್ನ ನಾವು ನಿಲ್ಲಿಸಕ್ಕೆ ಪ್ರಯತ್ನ ಮಾಡ್ಬೇಕು. ನಿಂತಾಗ ಯಾವ ವೃತ್ತಿಯು ಇಲ್ಲೇ ಇರೋ ಒಂದು ಸ್ಥಿತಿಯನ್ನ ಈ ಆತ್ಮಸ್ವರೂಪ ಬೆಳಗ್ತಾ ಇರ್ತಲ್ಲ, ಅವಾಗ ನಾವು ಈ ಆತ್ಮಸ್ವರೂಪವನ್ನ ಇದೇ ನಾನು ಅಂತ ತಿಳ್ಕೊಳಕ್ ಆಗುತ್ತೆ. ಯಾಕಂದ್ರೆ ಬುದ್ಧಿಯಲ್ಲಿ ವೃತ್ತಿಗಳಾಗ್ತಾ ಇರುವಾಗ ಅವುಗಳಲ್ಲಿ ನಮ್ಮ ಬುದ್ಧಿ ಗಮನ ಅದಕ್ಕೆ ಕೊಟ್ಟೋಗುತ್ತೆ. ಅವಾಗ ಅದನ್ನ ನಿಲ್ಲಿಸಿ ಅದನ್ನ ಬೆಳಗೋದು, ಯಾವ ವೃತ್ತಿಗಳೆಲ್ಲ ಇದ್ದಾಗಲೂ ಯಾವ ಸ್ವರೂಪ ಬೆಳಗ್ತಾ ಇತ್ತೋ, ವೃತ್ತಿಗಳೆಲ್ಲ ಇಲ್ಲದ ಇರುವಾಗಲೂ ಕೂಡ ಅಂತ ಒಂದು ಬುದ್ಧಿಯನ್ನ ಯಾವ ಒಂದು ಆತ್ಮಸ್ವರೂಪ ಬೆಳಗ್ತಾ ಇದೆಯೋ ಆ ಸ್ವರೂಪವೇ ನಾನು ಅಂತ ನಾವು ತಿಳ್ಕೊಳಕ್ಕೆ ಆ ಒಂದು ಪ್ರಯತ್ನ ನಾವು ಮಾಡ್ಬೇಕು. ಅದನ್ನ ಇವರು 24ನೇ ಶ್ಲೋಕದಲ್ಲಿ ಈ ರೀತಿಯಲ್ಲಿ ಹೇಳಿದ್ರು. ನೀನು ಅದನ್ನ ಗ್ರಹಣೆ ಮಾಡ್ಕೊಳ್ಳೋಕೆ ಅಂತ ನೀನು ಬೇರೆ ಏನು ಮಾಡ್ಬೇಕಾಗಿಲ್ಲ. ಆ ಬುದ್ಧಿವೃತ್ತಿಗಳೆಲ್ಲ ಶಾಂತವಾದ್ರೆ ಅವಾಗ ಈ ಸ್ವರೂಪ ತಾನಾಗಿ ಅಲ್ಲಿ ಉಳಿಯುತ್ತೆ ಅಂತ ಹೇಳಿದ್ರು. ಅವಾಗ ಅದನ್ನ ಮುಂದಕ್ಕೆ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನ ತತ್ರ ಮಾನಾಪೇಕ್ಷಾಸ್ತಿ ಸ್ವಪ್ರಕಾಶ ಸ್ವರೂಪತಃ ತಾದೃಗ್ವ್ಯುತ್ಪತ್ತ್ಯಪೇಕ್ಷಾ ಚೇತ್ ಶ್ರುತಿಂ ಪಠ ಗುರೋರ್ಮುಖಾತ್. ಸೊ
ಇವಾಗ ನನಗೆ ಇಲ್ಲ, ನನಗೆ ಅದನ್ನ ಹೇಗೆ ನನಗೆ ತಿಳ್ಕೊಳ್ಳೋದು, ನೀವು ಹೇಳ್ತಾ ಇರೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಆತ್ಮಸ್ವರೂಪವನ್ನು ತಿಳ್ಕೊಳ್ಳೋಕೆ ಬುದ್ಧಿವೃತ್ತಿಗಳನ್ನೆಲ್ಲ ನಿಲ್ಲಿಸಿ ಅದನ್ನ ಆ ಮುಖಾಂತರ ತಿಳ್ಕೊಬೇಕು ಅಂತ ನಾನು ಏನಾದ್ರು ಪ್ರಯತ್ನ ಮಾಡಕ್ಕೆ ನನ್ಗೆ ಆಗ್ತಾ ಇಲ್ವಲ್ಲ ಅಂತ ಕೇಳಿದ್ರೆ, ಸರಿ, ನಿನ್ಗೆ ಆ ವಿಷಯವನ್ನ ನಿನಗೆ ಸರಿಯಾದ ಒಂದು ಒಂದು ಪ್ರಕ್ರಿಯೆಗಳೆಲ್ಲ ಇಟ್ಕೊಂಡು ತಿಳಿಸ್ಕೊಡೋದಕ್ಕೆ ಒಂದು ಮೆಥಡ್ ಇದೆ. ಅದು ಯಾವುದು ಅಂತ ಹೇಳಿದ್ರೆ ವ್ಯುತ್ಪತ್ತಿ ಅಪೇಕ್ಷಾ ಚೇತ್ ಶ್ರುತಿಂ ಪಠ, ಅಂದ್ರೆ ವೇದಾಂತವನ್ನ ನೀನು ಅಭ್ಯಾಸ ಮಾಡು. ಗುರುವಿನ ಮುಖದಿಂದ ವೇದಾಂತವನ್ನು ಅಭ್ಯಾಸ ಮಾಡು. ಅವಾಗ ಅವರು ನಿನಗೆ ಇದೆಲ್ಲ ಹೇಳ್ಕೊಡ್ತಾರೆ, ಈ ದಾರಿ ಎಲ್ಲ ಏನೇನು ಅಂತ ಹೇಳ್ಕೊಡ್ತಾರೆ. ಇದಕ್ಕೆ ಹೊಂದೋದಕ್ಕೆ ಇದನ್ನೇ ಇವರು ಹೇಳ್ಕೊಟ್ಟಿದ್ದಾರೆ. ಆದ್ರೆ ಒಬ್ಬನಿಗೆ ಈ ಉಪದೇಶವನ್ನ ಕೇಳಿ ಅವನಿಗೆ ಇದನ್ನ ಅದ್ರ ಪ್ರಕಾರ ನಡ್ಕೊಳಕ್ ಆಗ್ತಾ ಇಲ್ಲ ಅಂತ ಇವ್ರು ಹೇಳಿದಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ಸರಿ, ನೀನು ಮತ್ತೆ ವೇದಾಂತವನ್ನ ನೀನು ಅಭ್ಯಾಸ ಮಾಡ್ಬೇಕಾಗುತ್ತೆ. ಅವಾಗ ನಿನಗೆ ಇದಕ್ಕೆ ಪ್ರಮಾಣ ಎಲ್ಲ ನಿನಗೆ ಸಿಗುತ್ತೆ. ಯಾಕಂದ್ರೆ ಇವ್ರು ಹೇಳಿದ್ರು ಇದು ಸ್ವತಃ ಪ್ರಮಾಣ, ಸ್ವಯಮೇವ ಅವಶಿಷ್ಯತೆ ಅಂತ ಹೇಳಿದ್ರು ಹಿಂದಿನ 24ನೇ ಶ್ಲೋಕದಲ್ಲಿ. ಆ ಸ್ವಯಮೇವ ಅವಶಿಷ್ಯತೆ ಅಂತ ಹೇಳೋದನ್ನ ನನ್ಗೆ ತಿಳ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರಮಾಣ ಇಲ್ಲ. ವಾಸ್ತವವಾಗಿ ಆತ್ಮಸ್ವರೂಪಕ್ಕೆ ವಾಸ್ತವವಾಗಿ ಪ್ರಮಾಣ ಯಾವುದು ಇಲ್ವೇ ಇಲ್ಲ. ಅದು ಸ್ವಪ್ರಕಾಶ ಸ್ವರೂಪ. ಅದಕ್ಕೆ ಪ್ರಮಾಣ ಬೇಕು ಅಂತ ನೀನೇನಾದ್ರೂ ಹಠ ಹಿಡಿದ್ರೆ ಅವಾಗ ನೀನು ವೇದಾಂತವನ್ನು ಬಳಸಾರಬೇಕು. ವೇದಾಂತ ಶಾಸ್ತ್ರದಲ್ಲಿ ನಿನಗೆ ಅದಕ್ಕೆ ಪ್ರಮಾಣವನ್ನ ತೋರಿಸ್ಕೊಟ್ಟಿದ್ದಾರೆ. ಹೇಗೆ ಪ್ರಮಾಣ ಅಂತ ಹೇಳಿದ್ರೆ, ವೇದಾಂತ ವಾಕ್ಯಗಳು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು, ಅಥವಾ ಪಂಚಕೋಶಗಳಿಗೆ ಅತೀತವಾಗಿರೋ ಆತ್ಮಸ್ವರೂಪ ನಾನು ಅನ್ನೋ ವಿಷಯಕ್ಕೆ ಬೇಕಾದಷ್ಟು ವಾಕ್ಯಗಳೆಲ್ಲ ಇದೆ. ಅವುಗಳೆಲ್ಲ ಕೂಡ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಲಕ್ಷಣೆಯ ಈ ಆತ್ಮಸ್ವರೂಪವನ್ನು ತೋರಿಸ್ಕೊಡ್ತಾ ಇದೆಯಾ ಹೊರತು ಅವುಗಳು ನೇರಾಗಿ ಆತ್ಮಸ್ವರೂಪವನ್ನು ತೋರಿಸ್ಕೊಡಕ್ ಸಾಧ್ಯವಿಲ್ಲ ಅವುಗಳಿಗೂ ಕೂಡ. ಯಾಕಂದ್ರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತಾನು ಇರೋದ್ರಿಂದ ಈ ವೇದಾಂತ ವಾಕ್ಯಗಳಿಗೂ ಕೂಡ ಬಾಕಿ ಇದನ್ನೆಲ್ಲ ಇದೆಲ್ಲ ಬ್ರಹ್ಮ, ಇದೆಲ್ಲ ಆತ್ಮ ಅಂತ ತೋರಿಸ್ಕೊಡಕ್ಕೇನೆ ಆಗುತ್ತೆ ಹೊರತು ಆ ರೀತಿಯಲ್ಲೇ ತೋರಿಸ್ಕೊಡಕ್ಕೆ ಹೊರತು ಇದೇ ಆತ್ಮ ಅಂತ ತೋರಿಸ್ಕೊಡಕ್ಕೆ ಅವುಗಳಿಗೆ ಕೂಡ ಸಾಮರ್ಥ್ಯ ಇಲ್ಲ ಅಂತ ನಮ್ಗೆ ವೇದಾಂತ ತಿಳಿಸುತ್ತೆ. ಅವಾಗ ನೀನೇನ್ ಮಾಡ್ಬೇಕು, ಈ ಬುದ್ಧಿವೃತ್ತಿಯನ್ನ ನಿಲ್ಲಿಸಿ ಆ ಸ್ವಯಂ ಪ್ರಕಾಶವಾಗಿರೋ ಆತ್ಮಸ್ವರೂಪವನ್ನ ನಿಮಗೆ ನೇರಾಗಿ ತಿಳ್ಕೊಳ್ಳೋಕೆ ಕಷ್ಟ ಅಂತ ಹೇಳಿದ್ರೆ ಅವಾಗ ನೀನೇನ್ ಮಾಡ್ಬೇಕು, ಈ ವೇದಾಂತ ವಾಕ್ಯಗಳನ್ನ ಬಳಸಾಗ್ಲೇಬೇಕು ಅಂತ ಈ ಒಂದು ಉಪದೇಶವನ್ನ ಈ 25ನೇ ಶ್ಲೋಕದಲ್ಲಿ ಹೇಳಿದ್ರು. ನ ತತ್ರ ಮಾನಾಪೇಕ್ಷಾ ಅಸ್ತಿ ಸ್ವಪ್ರಕಾಶ ಸ್ವರೂಪತಃ. ಆತ್ಮಸ್ವರೂಪಕ್ಕೆ ಯಾವುದೇ ಪ್ರಮಾಣ ಇಲ್ಲ, ಯಾಕಂದ್ರೆ ಅದು ಸ್ವಪ್ರಕಾಶವಾಗಿದೆ. ಪ್ರಮಾಣ ಅಂದ್ರೆ ಏನು ಅಂತ ಹೇಳಿದ್ರೆ ಪ್ರಮಾಕರಣಂ ಪ್ರಮಾಣಂ ಅಂತ. ಪ್ರಮಾ ಅಂತ ಹೇಳಿದ್ರೆ ಒಂದು ಸರಿಯಾದ ಅರಿವು. ಸರಿಯಾದ ಅರಿವನ್ನ ಉಂಟು ಮಾಡೋಕ್ಕೆ ಯಾವ ಒಂದು ಕಾರಣ ಇದೆಯೋ, ಇನ್ಸ್ಟ್ರೂಮೆಂಟ್ ಇದೆಯೋ, ಅದಕ್ಕೆ ಪ್ರಮಾಣ ಅಂತ ಹೇಳ್ತೀವಿ. ಒಂದು 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 ವಸ್ತುವಿಗೆ ಒಂದು ಬಣ್ಣ ಇದೆ. ಒಂದು ಬಟ್ಟೆಗೆ ನೀಲಿ ಬಣ್ಣದ ಬಟ್ಟೆ ಅಲ್ಲಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಾನೇನ್ ಮಾಡ್ತೀನಿ, ಸುಮ್ನೆ ಕೈಯಿಂದ ಮುಟ್ಟಿದ್ರೆ ನನ್ಗೆ ನೀಲಿ ಬಣ್ಣದ ಬಟ್ಟೆ ಅಂತ ಗೊತ್ತಾಗಲ್ಲ, ನಾನು ಕಣ್ಣಿಂದ ನೋಡ್ಬೇಕು. ಅವಾಗ ಏನಾಯ್ತು, ಆ ನೀಲಿ ಬಣ್ಣದ ಬಟ್ಟೆಗೆ ಕಣ್ಣು ಅನ್ನೋದೇ ಪ್ರಮಾಣವಾಗುತ್ತೆ, ಅದೇ ಇನ್ಸ್ಟ್ರೂಮೆಂಟ್ ಆಗುತ್ತೆ. ಆತರ ಈ ಆತ್ಮಸ್ವರೂಪಕ್ಕೆ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ಇದು ಸ್ವಪ್ರಕಾಶವಾದ ವಸ್ತು. ಇದಕ್ಕೆ ಯಾವುದೇ ಒಂದು ಕಣ್ಣು ಕಿವಿ ಯಾವುದೂ ಇದಕ್ಕೆ ಬಳಸಕ್ ಆಗೋದಿಲ್ಲ. ಆ ವೇದಾಂತ ವಾಕ್ಯಗಳಿಗೂ ಕೂಡ ನಮ್ಗೆ ಒಂದು ರೀತಿಯಲ್ಲಿ ಅದನ್ನ ತೋರಿಸ್ಕೊಡುತ್ತೆ ಹೊರತು ನೇರಾಗಿ ತೋರಿಸ್ಕೊಡಲ್ಲ. ಹಾಗಾಗಿ ಈ ಸ್ವರೂಪಕ್ಕೆ ಪ್ರಮಾಣ ಯಾವುದು ಇಲ್ವೇ ಇಲ್ಲ, ಯಾಕಂದ್ರೆ ಅದು ಸ್ವಪ್ರಕಾಶ ಸ್ವರೂಪವಾಗಿದೆ. ಅದರಿಂದ ತಾದ್ರಿಕ್ ವ್ಯುತ್ಪತ್ತಿ ಅಪೇಕ್ಷಾ ಚೇತ್, ಆ ಒಂದು ವ್ಯುತ್ಪತ್ತಿ, ಈ ಶಾಸ್ತ್ರ ವ್ಯುತ್ಪತ್ತಿ ನಿನಗೆ ಬೇಕು ಅಂತ ಹೇಳಿದ್ರೆ ಅವಾಗ ನೀನು ಶ್ರುತಿಯನ್ನು ಪಠನ ಮಾಡಬೇಕು. ಅಂದ್ರೆ ವೇದಾಂತ ವಾಕ್ಯವನ್ನು, ವೇದಾಂತ ಶಾಸ್ತ್ರವನ್ನ ನೀನು ಗುರುಮುಖೇನ ಅದನ್ನ ನೀನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರು. ಇವಾಗ 26ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯದಿ ಸರ್ವಗ್ರಹ ತ್ಯಾಗೋ ಶಕ್ಯ ತರ್ಹಿ ಧಿಯಂ ವ್ರಜ ಶರಣಂ ತದಧೀನೋಂತಹ ಬಹಿರ್ಬೈಶೋನುಭೂಯತಾಂ ಅಂತ ಈ ಶ್ಲೋಕದಲ್ಲಿ ಅವರು ಕೊನೆ ಶ್ಲೋಕ ಇದು, ಈ ನಾಟಕದ 20 ಪ್ರಕರಣದ ಕೊನೆ ಶ್ಲೋಕ. ಇದರಲ್ಲಿ ಅವರು ಹೇಳ್ತಾ ಇದ್ದಾರೆ, ಯದಿ ಸರ್ವಗ್ರಹ ತ್ಯಾಗೋ ಅಶಕ್ಯ, ಅಂದ್ರೆ ಈ ಬುದ್ಧಿವೃತ್ತಿಯನ್ನ ನೀನು ನಿಲ್ಸಕ್ಕೆ ನಿನ್ಗೆ ಆಗಲ್ಲ ಅಂತ ಒಂದು ಸ್ಥಿತಿ ಇದ್ರೆ ಅವಾಗ ನೀನೇನ್ ಮಾಡ್ಬೇಕು, ಬುದ್ಧಿಯನ್ನೇ ಶರಣ ಹೊಂದಬೇಕು ಅಂತ ಹೇಳಿದ್ರು. ಸೊ ಶಕ್ಯ ತರ್ಹಿ ಧಿಯಂ ಬ್ರಜ ಶರಣಂ. ಧಿ ಅಂತ ಹೇಳಿದ್ರೆ ಬುದ್ಧಿಯನ್ನ ನೀನು ಶರಣ ಹೊಂದಬೇಕು. ಯಾಕಂದ್ರೆ ತದಧೀನಃ ಅಂತರ್ಬಹಿರ್ವ ಏಷಃ ಅನುಭೂಯತ. ಅಂದ್ರೆ ಏನಾಯ್ತು, ಈ ಬುದ್ಧಿವೃತ್ತಿಯನ್ನ ನೀನು ಗಟ್ಟಿಯಾಗಿ ಇಟ್ಕೊಂಡ್ರೆ ಅವಾಗ ಬುದ್ಧಿವೃತ್ತಿಗಳನ್ನೆಲ್ಲ ಪ್ರಕಾಶ ಮಾಡ್ತಾ ಇದೆಯಲ್ಲ ಆತ್ಮ, ಹಾಗೆ ನೀನು ತಿಳ್ಕೊಬಹುದು. ಆಮೇಲೆ ಹೊರಗಡೆ ಇರೋ ವಸ್ತುಗಳನ್ನ ಕೂಡ ಇದು ಪ್ರಕಾಶ ಮಾಡುತ್ತಲ್ಲ, ಹೇಗೆ ಇಂದ್ರಿಯಗಳ ಮುಖಾಂತರ ಹೋಗಿ ಆ ವಸ್ತುಗಳನ್ನ ನೀನು ಕಾಂಟ್ಯಾಕ್ಟ್ ಮಾಡುವಾಗ, ಅದರ ಒಂದು ಸಂಪರ್ಕವನ್ನು ಹೊಂದುವಾಗ ಅವಾಗ ಅದನ್ನು ಕೂಡ ಸಾಕ್ಷಿ ಬೆಳಗುತ್ತೆ. ಹಾಗಾಗಿ ಅಂತಃಕರಣದಲ್ಲಿ ಸಂಕಲ್ಪ ಸುಖ ದುಃಖ ಅನ್ನೋದನ್ನೆಲ್ಲ ಬೆಳಗುತ್ತೆ. ಅದಕ್ಕೆ ಅಂತಹ ಅಂತ ಹೇಳಿದ್ರು. ಬಹಿಹಿ ಯಾವುದು ಅಂತ ಹೇಳಿದ್ರೆ ಈ ವಿಷಯಗಳು. ಹಾಗಾಗಿ ಅಂತಹ ಬಹಿಹಿ ಎಲ್ಲವನ್ನೂ ಕೂಡ ಇದು ಈ ಸಾಕ್ಷಿ ಅನ್ನೋದು ಬೆಳಗ್ತಾ ಇದೆಯಲ್ಲ, ಅವಾಗ ಬುದ್ಧಿ ಅನ್ನೋದನ್ನ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಇಟ್ಕೊಂಡು ನೀನು ಈ ಸಾಕ್ಷಿ ಅನ್ನೋದನ್ನ ನೀನು ತಿಳ್ಕೊಳ್ಳೋಕೆ ಆಗುತ್ತೆ ಅಂತ ಹೇಳಿ ಈ ಅಧ್ಯಾಯವನ್ನ ಅವರು ಮುಗಿಸ್ತಾ ಇದ್ದಾರೆ. ಹೀಗೆ ಹೇಳಿ ಅವರು
ಈ ನಾಟಕ ದೀಪ ಅನ್ನೋ ಪ್ರಕರಣದಲ್ಲಿ 26 ಶ್ಲೋಕಗಳಿರೋದು. ಅದರಲ್ಲಿ ಅವರು ಈ ತತ್ವವನ್ನ ತುಂಬಾ ಸೂಕ್ಷ್ಮವಾಗಿ, ಅದೇ ಸಮಯದಲ್ಲಿ ಗಹನವಾಗಿಯೂ ಇರೋ ಒಂದು ತತ್ವವನ್ನು ಅವರು ತಿಳಿಸಿದ್ದಾರೆ, ಉದಾಹರಣೆ ಇಟ್ಕೊಂಡು ತಿಳಿಸಿದ್ದಾರೆ. ಇದನ್ನ ಇಲ್ಲಿಗೆ ನಮಗೆ ಈ ದೀಪ ಅಂತ ಒಂದು ಬರೋ ಒಂದು ಹೆಸರು ಇರೋ ಒಂದು ಅಧ್ಯಾಯಗಳಲ್ಲಿ ಅಲ್ಲಿ ಮುಗೀತು. ಇನ್ ಮುಂದಕ್ಕೆ 11ನೇ ಅಧ್ಯಾಯದಿಂದ 15ನೇ ಅಧ್ಯಾಯದ ತನಕ 5 ಅಧ್ಯಾಯಗಳಲ್ಲಿ ಕೂಡ ಬ್ರಹ್ಮಾನಂದ ಅಂತ ಅದಕ್ಕೆ ಒಂದು ಟೈಟಲ್ ಇದೆ. ಎಲ್ಲದಕ್ಕೂ ಸೇರಿ ಬ್ರಹ್ಮಾನಂದ ಅಂತ. ಅದರಲ್ಲಿ ಒಂದೊಂದಕ್ಕೂ ಯೋಗಾನಂದ, ವಿಷಯಾನಂದ, ವಿದ್ಯಾನಂದ, ಆತ್ಮಾನಂದ, ಹೀಗೆ ಬೇರೆ ಬೇರೆ ಹೆಸರುಗಳಿದೆ. ಇವಾಗ ನಾವು ಈ 11ನೇ ಅಧ್ಯಾಯದ ಒಂದು ಅಧ್ಯಾಯಕ್ಕೆ ನಾವು ಪ್ರವೇಶ ಮಾಡೋಣ. ಈ ಅಧ್ಯಾಯದಲ್ಲಿ ಶ್ಲೋಕ ಹೀಗಿದೆ, ಆರಂಭದ ಶ್ಲೋಕ ಹೀಗಿದೆ: ಬ್ರಹ್ಮಾನಂದಂ ಪ್ರವಕ್ಷ್ಯಾಮಿ ಜ್ಞಾತೆ ತಸ್ಮಿನ್ನ ಶೇಷತಃ ಐಹಿಕಾಮುಷ್ಮಿಕಾನರ್ಥ ಭ್ರಾತಂ ಹಿತ್ವಾ ಸುಖಾಯತೆ. ಈ ಬ್ರಹ್ಮಾನಂದ ಅನ್ನೋ ಪ್ರಕರಣವನ್ನ ನಾವು ಓದೋದ್ರಿಂದ ನಮ್ಗೆ ಏನು ಪ್ರಯೋಜನ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಅದ್ರ ಪ್ರಯೋಜನವನ್ನ ಹೇಗೆ ಅದಾಗುತ್ತೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ, ಸಂಕ್ಷೇಪವಾಗಿ ಇಲ್ಲಿ ಹೇಳ್ಬಿಟ್ಟು ಮುಂದಕ್ಕೆ ಚೆನ್ನಾಗಿ ವಿಸ್ತಾರವಾಗಿ ಹೇಳ್ತಾರೆ. ಈ ಶ್ಲೋಕದಲ್ಲಿ ಅರ್ಥ ಹೇಗಿದೆ: ಬ್ರಹ್ಮಾನಂದಂ ಪ್ರವಕ್ಷ್ಯಾಮಿ, ಬ್ರಹ್ಮಾನಂದವನ್ನ ನಾನು ಇವಾಗ ಹೇಳಿಕೊಟ್ಟಿದ್ದೀನಿ. ಜ್ಞಾತೆ ತಸ್ಮಿನ್ ಅಶೇಷತಃ, ಅದನ್ನ ತಿಳ್ಕೊಂಡ್ರೆ, ಈ ಬ್ರಹ್ಮಾನಂದವನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಅವಾಗ ಅಶೇಷತಃ ಐಹಿಕ ಆಮುಷ್ಮಿಕ ಅನರ್ಥಭ್ರಾತಂ ಹಿತ್ವಾ ಸುಖಾಯತೆ. ಐಹಿಕ ಅಂತ ಹೇಳಿದ್ರೆ ಇಹಲೋಕದಲ್ಲಿ, ಇಹಲೋಕದಲ್ಲಿ ನಮ್ಗೆ ಯಾವ್ಯಾವ ಒಂದು ಅನರ್ಥಭ್ರಾತಂ ಅಂದ್ರೆ ದುಃಖ, ಅನರ್ಥಭ್ರಾತಂ ಅಂದ್ರೆ ದುಃಖ. ಇಹಲೋಕದಲ್ಲಿ ನಮ್ಗೆ ಯಾವ ಒಂದು ದುಃಖಗಳೆಲ್ಲ ಬರುತ್ತೋ, ಆಮೇಲೆ ಆಮುಷ್ಮಿಕ ಪರಲೋಕದಲ್ಲಿ ಯಾವ ದುಃಖಗಳೆಲ್ಲ ಬರಕ್ಕೆ ಸಾಧ್ಯತೆ ಇದೆಯೋ ಅವೆಲ್ಲವನ್ನೂ ಕೂಡ ಬಿಟ್ಟು ಅದರಿಂದ ಪಾರಾಗಿ ಸುಖವನ್ನು ಹೊಂದುತ್ತಾನೆ ಒಬ್ಬ ಅಂತ ಹೇಳಿ ಈ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಶ್ಲೋಕದಲ್ಲಿ ಅವರು ಈ ಟಾಪಿಕ್, ಸಬ್ಜೆಕ್ಟ್ ಮ್ಯಾಟರ್ ಆಫ್ ಡಿಸ್ಕಷನ್ ಏನು ಅಂತ ಹೇಳಿದ್ರೆ ಬ್ರಹ್ಮಾನಂದ. ಅದೇ ನಮ್ಗೆ ಅದನ್ನೇ ಈ ಒಂದು ಗ್ರಂಥ, ಈ ಒಂದು ಅಧ್ಯಾಯ ಎಂದು ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾಗಿ ಈ ಗ್ರಂಥಕ್ಕೂ ಆ ವಿಷಯಕ್ಕೂ ಒಂದು ಸಂಬಂಧ ಇದೆ. ಆಮೇಲೆ ಯಾರು ಇದನ್ನ ಈ ಅಧ್ಯಾಯವನ್ನ ಓದ್ತಾನೆ, ವಿಷಯ ಅಧಿಕಾರಿ ಯಾರಂತ ಕೇಳಿದ್ರೆ, ಈ ಸುಖ ಬೇಕು ನನಗೆ, ಈ ಅನರ್ಥಭ್ರಾತವನ್ನ ಬಿಟ್ಟು ಸುಖ ನನಗೆ ಯಾವ್ದು ಬೇಕು ಅಂತ ಯಾರು ಇರ್ತಾನೋ ಅವನೇ ಅಧಿಕಾರಿ ಇದನ್ನ ಅಧ್ಯಯನ ಮಾಡಕ್ಕೆ. ಸೊ ಹೀಗೆ ಅದರ ಪ್ರಯೋಜನ ಏನು ಅಂತ ಹೇಳಿದ್ರೆ, ಆ ಸುಖ ಹೊಂದುತ್ತೀಯ ನೀನು ಅಂದ್ರೆ ಮುಕ್ತಿಯನ್ನು ಹೊಂದುತ್ತೀಯ ಅನ್ನೋದೇ ಇದರರ್ಥ. ಹೀಗೆ ಈ ವಿಷಯ, ಪ್ರಯೋಜನ, ಸಂಬಂಧ ಇದನ್ನೆಲ್ಲ ಕೂಡ ಅವರು ಸಂಕ್ಷೇಪವಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಬ್ರಹ್ಮಾನಂದಂ ಅಂತ ಹೇಳುವಾಗ ಈ ಬ್ರಹ್ಮಾನಂದ ಅನ್ನೋದು ಕೂಡ ಸುಶ್ರುತಿ ಸಮತವಾದ ಸುಶ್ರುತಿಲಿರೋ ವಾಕ್ಯನೇ ಇದು. ಆನಂದಂ ಆನಂದೋ ಬ್ರಹ್ಮ ಅಂತ ಶ್ರುತಿ ಇದೆ. ಆಮೇಲೆ ಯಾವ್ಯಾವ್ದು ವಸ್ತುಗಳೆಲ್ಲ ನಾವು ಲೋಕದಲ್ಲಿ ವಸ್ತು ಮುಖಾಂತರ ನಮ್ಗೆ ವಸ್ತುವಿನ ಸಂಪರ್ಕ ಆದಾಗ ಒಂದು ಆನಂದ ಬರುತ್ತಲ್ಲ, ಈ ಆನಂದ ಕೂಡ ಈ ಬ್ರಹ್ಮಾನಂದದ ಒಂದು ಸಣ್ಣ ಸಣ್ಣ ಒಂದು ತೋರಿಕೆಗಳಷ್ಟೇನೆ ಅಂತ ಈ ಶ್ಲೋಕದ ಒಂದು ಸಂಕ್ಷೇಪವಾದ ಅರ್ಥ. ಇವಾಗ ಮುಂದಕ್ಕೆ ಈ ಶ್ಲೋಕದಲ್ಲಿ, ಈ ಅಧ್ಯಾಯದಲ್ಲಿ ಮುಂದಿನ 2ನೇ ಶ್ಲೋಕ ಹೀಗಿದೆ: ಬ್ರಹ್ಮವಿತ್ ಪರಮಾಪ್ನೋತಿ ಶೋಕಂ ತರತಿ ಚಾತ್ಮವಿತ್ ರಸೋ ಬ್ರಹ್ಮ ರಸಂ ಲಬ್ಧ್ವಾ ಆನಂದಿ ಭವತಿ ನಾನ್ಯಥಾ. ಈ 2ನೇ ಶ್ಲೋಕ ಸೊ ಬ್ರಹ್ಮವಿತ್ ಪರಮಾಪ್ನೋತಿ, ಇಂದ ಬ್ರಹ್ಮಾನಂದವನ್ನ ತಿಳ್ಕೊಂಡ್ರೆ ಸುಖವನ್ನು ಹೊಂದುತ್ತಾನೆ. ಎಲ್ಲಾ ವಿಧವಾದ ಸಾಂಸಾರಿಕ ದುಃಖಗಳೆಲ್ಲವೂ ಕೂಡ ಅವನಿಗೆ ಹೋಗುತ್ತೆ ಅಂತ ಯಾವುದನ್ನ ಪ್ರತಿಜ್ಞೆ ಮಾಡಿದ್ರು ಮೊದಲನೇ ಶ್ಲೋಕದಲ್ಲಿ, ಆ ಬ್ರಹ್ಮಾನಂದವನ್ನ ಹೇಗೆ ಹೊಂದೋದು, ಅದನ್ನ ಪಡ್ಕೊಂಡವ್ರಿಗೆ ಏನಾಗುತ್ತೆ ಅನ್ನೋದನ್ನ ಶ್ರುತಿವಾಕ್ಯಗಳನ್ನ ಇಟ್ಕೊಂಡೇ ಅವರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಬೇಕಾದಷ್ಟು ಶ್ರುತಿವಾಕ್ಯಗಳನ್ನ ಇಲ್ಲಿ ಅವರು ಸಂಗ್ರಹ ಮಾಡಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಬ್ರಹ್ಮವಿತ್ ಪರಮಾಪ್ನೋತಿ ಅಂತ ಹೇಳಿದ್ರೆ ಏನೋ, ಈ ತೈತ್ರಿಯ ಉಪನಿಷತ್ತಲ್ಲಿ ಪ್ರಸಿದ್ಧವಾಗಿರೋ ವಾಕ್ಯ ಇದೆ, ಬ್ರಹ್ಮವಿದಾಪ್ನೋತಿ ಪರಂ ಅಂತ ಬರ್ತಲ್ಲ, ಆ ವಾಕ್ಯವನ್ನ ಇಲ್ಲಿ ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ಬ್ರಹ್ಮವಿತ್ ಅಂದ್ರೆ ಬ್ರಹ್ಮವನ್ನ ಸಾಕ್ಷಾತ್ಕಾರ ಮಾಡ್ಕೊಂಡವನು, ತಿಳ್ಕೊಂಡವನು. ಪರಂ ಆಪ್ನೋತಿ, ಪರಂ ಅಂದ್ರೆ ಏನೋ, ಈ ಬ್ರಹ್ಮ ಸ್ವರೂಪವೇ ಪರಂ, ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ. ಆ ಉತ್ಕೃಷ್ಟವಾದ ಒಂದು ಸ್ವರೂಪವನ್ನ ಇವನು ಹೊಂದುತ್ತಾನೆ, ಅದು ಇವನ ಆತ್ಮಸ್ವರೂಪವಾಗಿ ಇರುತ್ತೆ. ಆ ಬ್ರಹ್ಮ ಸ್ವರೂಪವನ್ನ ಇವನು ಹೊಂದುತ್ತಾನೆ ಅಂತ ಆ ವಾಕ್ಯಕ್ಕೆ ಅರ್ಥ. ಶೋಕಂ ತರತಿ ಚ ಆತ್ಮವಿತ್, ಈ ಶೋಕಂ ತರತಿ ಚ ಆತ್ಮವಿತ್ ಅನ್ನೋದನ್ನ ಚಾಂದೋಗ್ಯ ಉಪನಿಷತ್ತಲ್ಲಿ ನಾರದರು ಸನತ್ಕುಮಾರ ಹತ್ರ ಹೋಗಿ ತಾನು ಯಾವ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಅದರಲ್ಲೆಲ್ಲ ಪರಿಣಿತರಾಗಿದ್ದಾರೆ ಅಂತ ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ.
ಪ್ರಪಂಚದಲ್ಲಿ ಅವರು ಓದದೇ ಇರೋ, ಅವರು ತಿಳ್ಕೊಳ್ದೇ ಇರೋ ಶಾಸ್ತ್ರ ಯಾವುದು ಇರೋದೇ ಇಲ್ಲ. ಅಂಥದ್ದನ್ನೆಲ್ಲ ನಾನು ತಿಳ್ಕೊಂಡಿದ್ದೀನಿ. ಆದ್ರೆ ನಿಮ್ಮಂತ ಅವ್ರ ಬಾಯಿಂದ ನಾನು ಎಲ್ಲೋ ಒಂದ್ ಕಡೆ ಕೇಳಿದ್ದೀನಿ, ಎಲ್ಲವನ್ನೂ ತಿಳ್ಕೊಂಡ್ರು ಕೂಡ ನೀನು ನಿನ್ನ ಸ್ವರೂಪವನ್ನ ನೀನು ತಿಳ್ಕೊಳ್ದೆ ಹೋದ್ರೆ ಅವನಿಗೆ ಶೋಕ ತಪ್ಪಿದ್ದಲ್ಲ ಅಂತ ಒಂದು ಮಾತು ಕೇಳಿದ್ದೀನಿ ನಾನು. ಅದರಿಂದ ನಿಮ್ಮ ಹತ್ರ ನಾನು ಬಂದಿದ್ದೀನಿ, ಆತ್ಮಸ್ವರೂಪವನ್ನ ನೀವು ನನಗೆ ಉಪದೇಶ ಮಾಡಿ, ಅದಕ್ಕಾಗಿ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಅವರು ವಿನಯಪೂರ್ವಕವಾಗಿ ಬರ್ತಾರೆ. ಅವಾಗ ಅವ್ರು ಹೇಳೋ ವಾಕ್ಯ ಏನು ಅಂತ ಹೇಳಿದ್ರೆ, ತರತಿ ಶೋಕಂ ಆತ್ಮವಿತ್ ಅಂತ ಅಲ್ಲಿ ವಾಕ್ಯ ಬರೋದು. ಅದನ್ನ ಇವರು ಶ್ಲೋಕಕ್ಕೆ ಅನುಕೂಲವಾಗಿ ಏನ್ ಮಾಡಿದ್ದಾರೆ, ಶೋಕಂ ತರತಿ ಚ ಆತ್ಮವಿತ್ ಅಂತ ಹೇಳಿದ್ದಾರೆ. ಇದು ನಾರದ ಹೇಳೋ ಮಾತು. ಇದು ಉಪನಿಷತ್ತು ನಾರದರ ಬಾಯಿಯಿಂದ, ಅದು ಏನೋ ನಾರದರು ಅಲ್ಲಿ ಹೋಗಿರೋದು ಶಿಷ್ಯನಾಗಿ, ಜಿಜ್ಞಾಸುವಾಗಿ ಹೋಗಿದ್ದಾರೆ, ತತ್ವ ಜಿಜ್ಞಾಸುವಾಗಿ ಹೋಗಿದ್ದಾರೆ, ಅವ್ರ ಬಾಯಿಂದ ಬರೋ ಮಾತಿದು. ಇದನ್ನ ತುಂಬಾ ಫೇಮಸ್ ಆಗೋಗ್ಬಿಟ್ಟಿದೆ ಈ ಮಾತು. ಇದೇ ತರನೇ ಇದರಲ್ಲಿ ಕೂಡ ಕಠೋಪನಿಷತ್ತಲ್ಲಿ ಕೂಡ ನಚಿಕೇತಸ್ ಯಮನ ಹತ್ರ ಕೇಳೋ ಒಂದು ಪ್ರಶ್ನೆ ಇದೆ. ಅನ್ಯತ್ರ ಧರ್ಮ ಅನ್ಯತ್ರ ಅಧರ್ಮ ಅಂತ ಒಂದು ವಾಕ್ಯ ಇದೆ, ತುಂಬಾ ಫೇಮಸ್ ಆಗೋಗ್ಬಿಟ್ಟಿದೆ ಅದು. ಅದು ಇವನು ಕೇಳ್ತಾನೆ ಯಮನ, ನೋಡಿ ಯಾವುದು ಧರ್ಮ ಮತ್ತು ಅಧರ್ಮ ಅನ್ನೋದನ್ನ ದಾಟಿ ಒಂದು ಸ್ವರೂಪ ಇದೆಯೋ, ಯಾವುದು ಕಾಲ ದೇಶ ಇಂಥದ್ದು ಎಲ್ಲವನ್ನೂ ದಾಟಿರೋ ಸ್ವರೂಪ ಇದೆಯೋ, ಯಾವುದು ಈಹ ಆಮುಷ್ಮಿಕ ಅಂತ ಎಲ್ಲವನ್ನೂ ದಾಟಿರೋ ಒಂದು ಸ್ವರೂಪ ಇದೆಯೋ, ಅದನ್ನ ನನಗೆ ಹೇಳಿ, ನೀನು ಅದನ್ನ ತಿಳ್ಕೊಂಡಿದ್ಯಲ್ಲ ನೀನು, ಅದನ್ನ ನನಗೆ ಹೇಳ್ಕೊಡು ಅಂತ ಅವನು ಕೇಳ್ತಾನೆ. ಹಾಗಾಗಿ ಅಲ್ಲಿ ಕೂಡ ಏನಾಗಿದೆ, ಆ ವಾಕ್ಯ ತುಂಬಾ ಫೇಮಸ್ ಆಗಿ ಹೋಗ್ಬಿಟ್ಟಿದೆ, ಅವನು ಶಿಷ್ಯ ಕೇಳೋ ವಾಕ್ಯ. ಸೊ ಇಲ್ಲಿ ಈಗ ಅದೇ ತರನೇ ಶೋಕಂ ತರತಿ ಚ ಆತ್ಮವಿತ್ ಅಂತ ಒಂದು ಚಾಂದೋಗ್ಯದ ವಾಕ್ಯ ಹೇಳಿದ್ರು. ರಸೋ ಬ್ರಹ್ಮ ರಸಂ ಲಬ್ಧ್ವಾ ಆನಂದಿ ಭವತಿ ಅನ್ನೋದು ಕೂಡ ಇದು ಕೂಡ ತೈತ್ರಿಯದಲ್ಲೇ ಇರೋದು. ಈ ಬ್ರಹ್ಮವನ್ನು ತಿಳ್ಕೊಂಡವನು ಪರ ಅಂದ್ರೆ ಉತ್ಕೃಷ್ಟವಾದ ಸ್ಥಿತಿ ಅಂದ್ರೆ ಮೋಕ್ಷವನ್ನು ಹೊಂದುತ್ತಾನೆ ಅಂತ ಹೇಳಿದಾಗ, ಇವರು ಶ್ಲೋಕದಲ್ಲಿ ಆರಂಭ ಮಾಡಿದೇನೋ ಬ್ರಹ್ಮಾನಂದವನ್ನು ತಿಳ್ಕೊಂಡವನಿಗೆ ಮುಕ್ತಿ ಅಂತ ಹೇಳಿದ್ರು. ಅದನ್ನ ಬ್ರಹ್ಮವನ್ನು ತಿಳ್ಕೊಂಡವನು ಮುಕ್ತಿಯನ್ನು ಹೊಂದ್ತಾನೆ ಅಂತ ಹೇಳಿದಾಗ, ಆ ಆನಂದ ಅಂತ ಅಂಶ ನೀವು ಹೇಳಿದ್ರಲ್ಲಿ ಬರ್ಲಿಲ್ವಲ್ಲ ಆ ವಾಕ್ಯದಲ್ಲಿ ಅಂತ ಕೇಳಿದ್ರೆ, ಅದಕ್ಕೆ ಆನಂದ ಅಂತ ಒಂದು ಅಂಶ ಇರೋ ವಾಕ್ಯವನ್ನ ಅವರು ಅದನ್ನ ಉದ್ಧರಿಸ್ತಾ ಇದ್ದಾರೆ. ಅದು ಕೂಡ ತೈತ್ರಿಯದಲ್ಲೇನೆ ಇದೆ. ವಸೋ ವೈಸಹ ರಸಗೃಹ್ಯೇವಾಯಂ ಲಬ್ಧ್ವಾನಂದಿ ಭವತಿ ಅಂತ ಬರುತ್ತೆ. ಆ ವಾಕ್ಯವನ್ನ ಇಲ್ಲಿ ಅವರು ಸಂಗ್ರಹ ಮಾಡಿ ಅರ್ಥತಃ ಪಠನ ಮಾಡ್ತಾ ಇದ್ದಾರೆ. ರಸೋ ಬ್ರಹ್ಮ ರಸೋ ವೈಸಹ ಅಂತ ಹೇಳುವಾಗ ಆ ಸಹ ಅನ್ನೋದು ಈ ಆತ್ಮಸ್ವರೂಪ, ಅದು ಅದೇ ಬ್ರಹ್ಮಸ್ವರೂಪ. ಸೊ ರಸೋ ಬ್ರಹ್ಮ, ಬ್ರಹ್ಮವು ರಸಸ್ವರೂಪವಾಗೇ ಇದೆ. ಹಾಗಾಗಿ ಆ ರಸಸ್ವರೂಪವಾಗಿರೋ ಆ ಸ್ವರೂಪ ವಸ್ತು ಅದು. ಆ ರಸವನ್ನ ಯಾರು ಹೊಂದುತ್ತಾನೋ ಲಬ್ಧ್ವಾ, ಅದು ಹೊಂದಿ ಒಬ್ಬ ಆನಂದಿ ಭವತಿ, ಅವನೇ ಆನಂದ ಸ್ವರೂಪವಾಗಿ ಆಗ್ತಾನೆ ಅಂತ ಹೇಳಿ, ಆನಂದ ಸ್ವರೂಪವಾಗಿರೋ ಬ್ರಹ್ಮವನ್ನ ಹೊಂದಿ ಒಬ್ಬ ತಾನು ಆನಂದ ಸ್ವರೂಪವಾಗಿ ಆಗ್ತಾನೆ ಅಂತ ಈ ಮಂತ್ರದ ಅರ್ಥ, ವಾಕ್ಯದ ಅರ್ಥ. ಹಾಗಾಗಿ ನ ಅನ್ಯಥಾ ಅಂತ ಹೇಳಿದ್ದಾರೆ. ಇದನ್ನ ಈ ಒಂದು ದಾರಿಯನ್ನು ಬಿಟ್ಟು ಮುಕ್ತಿಯನ್ನು ಹೊಂದಕ್ಕೆ ಬೇರೆ ದಾರಿ ಯಾವುದೂ ಇಲ್ವೇ ಇಲ್ಲ. ಅಂದ್ರೆ ಏನಾಯ್ತು, ಬ್ರಹ್ಮವನ್ನು ತಿಳ್ಕೋಬೇಕು ಅನ್ನೋದು, ಆಮೇಲೆ ನೋಡಿ ಬ್ರಹ್ಮವಿತ್ ಅಂತ ಶಬ್ದ ಇದೆ, ಆತ್ಮವಿತ್ ಅಂತ ಶಬ್ದ ಇದೆ, ಆಮೇಲೆ ರಸಂ ಲಬ್ಧ್ವಾ ಆನಂದಿ ಭವತಿ ಅಂತ ಇದೆ. ಹಾಗಾದ್ರೆ ಏನು, ಬ್ರಹ್ಮನನ್ನು ತಿಳ್ಕೋಬೇಕಾಗಿದೆ, ಅದೇ ಆತ್ಮ ಅನ್ನೋದನ್ನು ಕೂಡ ತಿಳ್ಕೋಬೇಕಾಗಿದೆ, ಆಮೇಲೆ ಆ ಆತ್ಮಸ್ವರೂಪ ಅಂದ್ರೆ ಬ್ರಹ್ಮಸ್ವರೂಪ ಅದೇನೆ ರಸಸ್ವರೂಪ ಅಂತ ತಿಳ್ಕೋಬೇಕಾಗಿದೆ. ಆ ರಸಸ್ವರೂಪವನ್ನ ನಾವು ಪಡಿಬೇಕಾಗಿದೆ. ಅಂದ್ರೆ ತಿಳ್ಕೊಳ್ಳೋದೇ ಇಲ್ಲಿ ಪಡೆಯೋದು ಅಂತ. ಹಾಗಾಗಿ ಬ್ರಹ್ಮವನ್ನ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಆ ತಿಳುವಳಿಕೆನೆ ಆನಂದ ಸ್ವರೂಪವಾದ ತಿಳುವಳಿಕೆನೂ ಆಗುತ್ತೆ. ತಿಳುವಳಿಕೆ ಅಂದ್ರೆ ಏನು, ನಾವು ಯಾವುದೋ ಒಂದು ಸಬ್ಜೆಕ್ಟ್ ನಾವು ತಿಳ್ಕೊಂಡಾಗ ಆ ಸಬ್ಜೆಕ್ಟ್ ಬೇರೆ, ನಾವು ಬೇರೆಯಾಗೇ ಇರ್ತೀವಿ ಯಾವಾಗಲೂ ಲೋಕದಲ್ಲಿ. ನಾವು ಫಿಸಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರಿಣಿತರಾಗಿದ್ದಾರೆ ಅಂತ ಯಾವ್ದಾದ್ರು ತೋರಿಸಿದ್ರೆ ಆ ಸಬ್ಜೆಕ್ಟ್ ಬೇರೆ ಆಗಿರ್ತಾರೆ, ಇವರಾಗೆ ಉಳಿದಿರ್ತಾರೆ, ಇವರಿಗೆ ಅದ್ರ ಬಗ್ಗೆ ಜ್ಞಾನ ಇರುತ್ತೆ, ಆದ್ರೆ ಇವರೇ ಅದಾಗಿರಲ್ಲ. ಆದ್ರೆ ಇಲ್ಲಿ ಮಾತ್ರ ಏನು ಒಂದು ವಿಶೇಷ ಅಂತ ಹೇಳಿದ್ರೆ, ಯಾವ ಒಂದು ಬ್ರಹ್ಮವನ್ನ ಒಬ್ಬ ತಿಳ್ಕೊಳ್ತಾನೋ ಅವನೇ ಆ ಬ್ರಹ್ಮ ಸ್ವರೂಪವೇ ಆಗೋಗ್ತಾನೆ. ಹಾಗಾಗಿ ಅವನು ಆ ಸ್ವರೂಪವಾಗಿ ಇದ್ದಾನೆ ಮುಂಚೆ ಕೂಡ, ಅದು ತಿಳಿದಿರಲಿಲ್ಲ ಅವನಿಗೆ. ಉಪನಿಷತ್ತು ಏನ್ ಮಾಡುತ್ತೆ, ಅವನಿಗೆ ಅದನ್ನ ತನ್ನ ಸ್ವರೂಪ ಇಂಥದ್ದು ಅಂತ ತಿಳ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಸೊ ಹೀಗೆ ರಸೋ ಬ್ರಹ್ಮ ರಸಂ ಲಬ್ಧ್ವಾ ಆನಂದಿ ಭವತಿ ನ ಅನ್ಯಥಾ ಅಂತ, ಅದು ಇಲ್ಲದೆ ಹೋದ್ರೆ, ಅದು ತಿಳ್ಕೊಳ್ಳದೆ ಹೋದ್ರೆ ಬೇರೆ ದಾರಿನೇ ಇಲ್ವೇ ಇಲ್ಲ. ಅದರಿಂದ ತಿಳ್ಕೊಳ್ಳೋದು ಒಂದೇನೇ ದಾರಿ ಅಂತ ತೋರಿಸಿ, ನಾಣ್ಯ ಪಂಥ ವಿದ್ಯತೆ ನಾಯ ಅಂತೆಲ್ಲ ಇದೆಯಲ್ಲ ಪುರುಷ ಸೂಕ್ತದಲ್ಲಿ, ಅದೇ ತರನೇ ಇಲ್ಲೂ ಕೂಡ ಈ ಒಂದು ತಿಳುವಳಿಕೆ ಇಲ್ಲದೆ ಹೋದ್ರೆ ಖಂಡಿತ ಮುಕ್ತಿ ಅನ್ನೋದು ಇಲ್ಲ ಅಂತ ಹೇಳ್ಬಿಟ್ಟು, ಆ ಜ್ಞಾನ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಶ್ಲೋಕದಲ್ಲಿ ಅವರು ತೋರಿಸ್ಕೊಟ್ರು. ಇದಿದ್ರೆ ಉಂಟು, ಇಲ್ಲಿ ಹೋದ್ರೆ ಇಲ್ಲ ಅಂತ ಹೀಗೆ ಒಂದು ಕಂಡೀಷನ್ ತೋರಿಸಿ ಇದನ್ನ ಈ ಶ್ಲೋಕದಲ್ಲಿ ಅವ್ರು ಹೇಳಿದ್ರು. ಇನ್ನ ಮುಂದಿನ ಶ್ಲೋಕದಲ್ಲಿ ಪ್ರತಿಷ್ಠಾಂ ವಿಂದತೆ ಸ್ವಸ್ಮಿನ್ ಯದಾ ಸ್ಯಾದಥ ಸೋಭಯಃ ಕುರುತೇಸ್ಮಿನ್ ಅಂತರಂ ಚೇತ್ ಅಥ ತಸ್ಯ ಭಯಂ ಭವೇತ್. ಇವರು ಒಂದೊಂದು ಶ್ಲೋಕದಲ್ಲೂ ಕೂಡ ಉಪನಿಷತ್ತಿನ ಒಂದು ತತ್ವ ವಾಕ್ಯಗಳನ್ನೇ ಇವರು ತುಂಬಿ ತೋರಿಸ್ತಾ ಇದ್ದಾರೆ. ಇವ್ರದ್ದು ಅಂತ ಇವ್ರಿಗೆ ಹೇಳ್ತಾ ಇಲ್ಲ. ಉಪನಿಷತ್ತಿಗೆ ಹೇಳೋದನ್ನೆಲ್ಲ ನನ್ನಿಂದ ಏನು ಹೇಳ್ತಾ ಇಲ್ಲ,
ಉಪನಿಷತ್ತಲ್ಲಿ ಹೇಳ್ತಾ ಇರೋದನ್ನ ನಿನಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಆ ವಾಕ್ಯಗಳನ್ನೇ ಅವರು ಶ್ಲೋಕ ರೂಪದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ನಮ್ಗೆ. ಪ್ರತಿಷ್ಠಾಂ ವಿಂದತೆ ಸ್ವಸ್ಮಿನ್ ಯದಾ ಸ್ಯಾದ್ ಅಥ ಸೋ ಅಭಯ. ಇವಾಗ ಬ್ರಹ್ಮವನ್ನ ತಿಳ್ಕೊಂಡ್ರೆ ಆನಂದ ಸ್ವರೂಪವೇ ಬ್ರಹ್ಮ, ನೀನು ಆನಂದ ಸ್ವರೂಪವಾಗಿ ಆಗ್ತೀಯ ಅಂತ ಹೇಳಿದಾಗ ಇವನಿಗೆ ನಾನು ಏನೇನೋ ಕರ್ಮಗಳೆಲ್ಲ ಮುಂಚೆ ಮಾಡಿದ್ದೀನಲ್ಲ, ಅವುಗಳೆಲ್ಲ ನನಗೆ ಕಾಡ್ತಾ ಇರುತ್ತಲ್ಲ, ಅವುಗಳ ಫಲ ಸಿಕ್ಕೇ ಸಿಗುತ್ತಲ್ಲ ನನಗೆ, ಅದನ್ನ ನಾನು ಬಿಟ್ಟು ಹೋಗೋಕೆ ದಾರಿ ಇಲ್ಲ. ಅವಾಗ ಅವುಗಳ ಒಂದು ಕಾಟ ಇರುವಾಗ ನಾನು ಈ ಆನಂದ ಸ್ವರೂಪವಾಗಿರೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂದ್ರೆ, ಅದಕ್ಕೆ ಈ ಉಪನಿಷತ್ತು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಬ್ರಹ್ಮಜ್ಞಾನವನ್ನು ನೀನ್ ಪಡ್ಕೊಂಡ್ಬಿಟ್ರೆ ನೀನ್ ಏನೇನು ಹಿಂದೆ ಮಾಡಿದ್ಯೋ ಅದೆಲ್ಲ ಕೂಡ ಅದು ನಾಶವಾಗಿ ಹೋಗುತ್ತೆ. ಆಮೇಲೆ ನೀನ್ ಏನೇನು ಪುಣ್ಯ ಪಾಪ ಅಂತ ನೀನ್ ಏನ್ ಮಾಡಿದ್ಯಲ್ಲ ಅಂತ ಒಂದು ರಿಗ್ರೆಟ್ ಏನಾದ್ರು ನಿನ್ಗಿದ್ರೆ, ಪಾಪ ಕರ್ಮ ಮಾಡ್ಬಿಟ್ಟೆ ನಾನು ಪುಣ್ಯ ಕರ್ಮ ಮಾಡದೆ ಹೋಗ್ಬಿಟ್ಟೆ ಅಂತೆಲ್ಲ ರಿಗ್ರೆಟ್ ಇದ್ರೆ ಅದೆಲ್ಲ ಕೂಡ ರಿಗ್ರೆಟ್ಸ್ ಇರೋದೇ ಇಲ್ಲ ಈ ಜ್ಞಾನಿಗೆ ಅಂತ ಅಶ್ಯೂರೆನ್ಸ್ ಕೊಡುತ್ತೆ ನಮ್ಗೆ. ಅದಕ್ಕೆ ಯುಕ್ತಿನೂ ತೋರಿಸುತ್ತೆ. ಸೊ ಹೀಗೆ ಪ್ರತಿಷ್ಠಾಂ ವಿಂದತೆ ಸ್ವಸ್ಮಿನ್ ಅಂದ್ರೆ, ಸ್ವಸ್ಮಿನ್ ಅಂದ್ರೆ ಏನೋ ತನ್ನ ಸ್ವರೂಪ ಆತ್ಮಸ್ವರೂಪ, ತನ್ನ ಬ್ರಹ್ಮಸ್ವರೂಪವಾಗಿರೋ ಈ ಆತ್ಮಸ್ವರೂಪವಾಗಿರೋ ಬ್ರಹ್ಮಸ್ವರೂಪದಲ್ಲಿ ಯಾರು ಒಬ್ಬ ಪ್ರತಿಷ್ಠೆ ಅಂದ್ರೆ ಅದರಲ್ಲಿ ಎಸ್ಟಾಬ್ಲಿಷ್ಡ್ ಆಗೋಗ್ಬಿಡ್ತಾನೋ ಈ ಜ್ಞಾನದಿಂದ, ಅವಾಗ ಯದಾ ಸ್ಯಾದ್ ಅಥ ಸೋ ಅಭಯ. ಯಾಕಂದ್ರೆ ಈ ಬ್ರಹ್ಮವು ಅಭಯ ಸ್ವರೂಪ, ಅದರಲ್ಲಿ ಭಯ ಅನ್ನೋದಕ್ಕೆ ಯಾವುದು ಇಲ್ವೇ ಇಲ್ಲ. ಯಾಕಂದ್ರೆ ಆ ಇರೋ ಸ್ವರೂಪ ಅದು ಒಂದೇನೆ, ಅದು ಬಿಟ್ಟು ಬೇರೆ ಯಾವುದು ಇಲ್ವೇ ಇಲ್ಲ ಅನ್ನೋ ಕಾರಣದಿಂದ ಇನ್ನೊಂದಿದ್ರೆ ಅದರಿಂದ ನಮ್ಗೆ ಭಯ ಬರಕ್ಕೆ ಸಾಧ್ಯತೆ ಇದೆ. ಆದ್ರೆ ಇನ್ನೊಂದು ಇಲ್ವೇ ಇಲ್ಲ ಅಂತ ಬರೋದ್ರಿಂದ ಭಯಕ್ಕೆ ಕಾರಣವೇ ಇಲ್ವೇ ಇಲ್ಲ ಅಂತ ಆಗೋಯ್ತು. ಅವಾಗ ಯಾರು ಈ ಬ್ರಹ್ಮಸ್ವರೂಪದಲ್ಲಿ ಪ್ರತಿಷ್ಠೆಯನ್ನು ಹೊಂದುತ್ತಾನೋ ಅವನು ಭಯವನ್ನು ದಾಟಿ ಬಿಡ್ತಾನೆ. ಅವನಿಗೆ ಭಯಕ್ಕೆ ಕಾರಣವಾಗಿರೋದು ಯಾವುದು ಇಲ್ವೇ ಇಲ್ಲ. ಹಾಗಾಗಿ ಭಯಂ ಕುತಶ್ಚನೇತಿ ಅಂತ ಬರುತ್ತೆ ಅದು. ಹಾಗಾಗಿ ಅವನಿಗೆ ಭಯ ಅನ್ನೋದು ಯಾವುದರಿಂದಲೂ ಭಯ ಇಲ್ಲ ಅಂತ ಅಲ್ಲಿ ತೈತ್ರಿಯದಲ್ಲಿ ಹೇಳುತ್ತೆ. ಸೊ ಹೀಗಾಗಿ ಸೋ ಅಭಯ ಕುರುತೆ ಅಸ್ಮಿನ್ ಅಂತರಂ. ಆದ್ರೆ ಇನ್ನೊಂದು ಕಂಡೀಷನ್ ಆಗ್ತಾ ಇದೆ, ಇದೇ ನಮ್ಗೆ ಸ್ವಲ್ಪ ಭಯ ಉಂಟು ಮಾಡುತ್ತೆ. ಈ ಕಂಡೀಷನ್ ಸ್ವಲ್ಪ ಭಯ ಉಂಟು ಮಾಡುತ್ತೆ. ಈ ಬ್ರಹ್ಮಕ್ಕೂ ನಿನ್ಗೂನು ಏನೋ ಒಂದು ವ್ಯತ್ಯಾಸ ಇದೆ, ಅದು ಒಂದು ಭೇದ ಇದೆ ಅಂತ ನೀನು ಸ್ವಲ್ಪ ಅದು ಅನ್ಕೊಂಡ್ಬಿಟ್ರೆ ಆವಾಗ ನಿನ್ಗೆ ಭಯ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಬ್ರಹ್ಮವನ್ನು ನಾನು ಆ ಬ್ರಹ್ಮ ಸ್ವರೂಪವೇ ಅಂತ ನಾವು ಪೂರ್ಣವಾಗಿ ತೀರ್ಮಾನವಾಗಿ ತಿಳ್ಕೊಬೇಕು. ಈ ಬ್ರಹ್ಮ ಬೇರೆ ನಾನ್ ಬೇರೆ ಅಂತ ಅನ್ಕೊಂಡ್ಬಿಟ್ರೆ ಏನಾಯ್ತು, ಭಯ ನಿನ್ಗೆ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದೆ. ಕುರುತೆ ಅಸ್ಮಿನ್ ಅಂತರಂ. ಅಂತರಂ ಅಂದ್ರೆ ಭೇದ. ಅವಾಗ ಚೇತ್ ಅತತಸ್ಯ ಭಯಂ ಭವೇ, ಅವಾಗ ಅವನಿಗೆ ಭಯ ಉಂಟು ಅಂತ. ಅವಾಗ ಇದಕ್ಕೆ ಈ ವಾಕ್ಯಗಳನ್ನೆಲ್ಲ ನಮ್ಮ ವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ, ನಮ್ಮ ತೈತಿರಿಯದಿಂದ ವಾಕ್ಯಗಳು. ಯದಾ ಹ್ಯೇ ವೈಷ ಏತಸ್ಮಿನ್ ಅದೃಶ್ಯೇ ಅನಾತ್ಮ್ಯೇ ನಿರುಕ್ತೇ ನಿಲಯೇ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ ಅತಸೋ ಭಯಂಗತೋ ಭವತಿ ಅಂತ ವಾಕ್ಯ ಅದು. ಯದಾ ಹ್ಯೇ ವೈಷ ಏತಸ್ಮಿನ್ ಉದರಮಂತರಂ ಕುರುತೆ ಅತತಸ್ಯ ಭಯಂ ಭವತಿ ಅಂತ ಭಯ ಇಲ್ಲದೆ ಇರೋ ಸ್ಟೇಟನ್ನು ತೋರಿಸಿ, ಭಯ ಯಾವಾಗ ಇರುತ್ತೆ ಭಯ ಯಾವಾಗ ಇರೋದಿಲ್ಲ ಅನ್ನೋದನ್ನ ತೋರಿಸ್ತಾರೆ. ಭಯ ಅಂದ್ರೆ ಏನಂದ್ರೆ ಸಂಸಾರ, ಅಂದ್ರೆ ಮರಣ ಭಯ, ಹುಟ್ಟು ಸಾವು ಅಂತ ಇದೆಯಲ್ಲ ಆ ಭಯನೇ ಇದು. ಅದನ್ನ ಭಯ ಅಂತ ಯಾತಕ್ಕೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ನೋಡಿ ಸಾಮಾನ್ಯವಾಗಿ ಲೋಕದಲ್ಲಿರೋರು ಈ ವೇದಾಂತದ ಒಂದು ಪರಿಚಯ ಸ್ವಲ್ಪ ಕೂಡ ಇಲ್ಲದೆ ಇರೋರು ಅವರು ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಕೂಡ ಏನೊಂದು ಭಯ ಇರುತ್ತೆ ಅಂತ ಹೇಳಿದ್ರೆ, ಅವ್ರು ರೆಕಗ್ನೈಸ್ ಮಾಡದೆ ಹೋದ್ರು ಕೂಡ ಭಯ ಯಾವ್ದಿರುತ್ತೆ ಅಂತ ಹೇಳಿದ್ರೆ, ತಾವು ಏನೋ ಒಂದು ಮಾಡ್ಬೇಕು, ಮಾಡಿ ಅದನ್ನ ಗಳಿಸ್ಬಿಟ್ಟು ಅದನ್ನ ಕಾಪಾಡ್ಕೋಬೇಕು, ಅದು ನಮ್ಮಿಂದ ಹೋಗ್ಬಿಟ್ರೆ ಭಯ ಆಗುತ್ತೆ. ಆಮೇಲೆ ನಮಗೂ ಕೂಡ ಸಾವು ಅಂತ ಒಂದು ಬಂದ್ಬಿಡುತ್ತೆ, ಅವಾಗ ನಾವು ಅದನ್ನ ಬಿಟ್ಟು ಹೋಗ್ತೀವಿ. ಇಂಥ ಒಂದು ಭಯ ಎಲ್ಲ ಅವರಿಗೆ ಇದೇ ಇರುತ್ತೆ. ಅದು ಆ ಭಯ, ಅದನ್ನೇನೆ ಭಯ ಅಂತ ಹೇಳೋದು. ಸೊ ಉಪನಿಷತ್ತು ನಮ್ಗೆ ತೋರಿಸ್ಕೊಡುವಾಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವ ಒಂದು ಅಧಿಕಾರಿ ಈ ಆತ್ಮಸ್ವರೂಪದ ಒಂದು ಜ್ಞಾನಕ್ಕೆ ಯಾರು ಅಧಿಕಾರಿಯಾಗಿ ಬರ್ತಾನೋ ಅವನಿಗೆ ಈ ಭಯ ಇರ್ಬೇಕು ಅಂತ ಹೇಳುತ್ತೆ. ಯಾಕೆಂದ್ರೆ ಆ ಭಯವನ್ನ ಅವನು ಇರ್ಬೇಕು ಅಂತ ಹೇಳಿದ್ರೆ ರೆಕಗ್ನೈಸ್ ಮಾಡ್ಬೇಕು. ಅವನು ಇಂಥ ಒಂದು ಭಯ ಸಂಸಾರದಲ್ಲಿ ಇದೆ, ಇದನ್ನ ನಾನು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ನಾನು ಈ ಆತ್ಮಜ್ಞಾನವನ್ನು ಹೊಂದಲೇಬೇಕು ನಾನು ಅಂತ ಹೇಳುವಾಗ ಆ ಭಯವನ್ನ ಅವನು ರೆಕಗ್ನೈಸ್ ಮಾಡ್ಬೇಕು, ಐಡೆಂಟಿಫೈ ಮಾಡಿ ಅವನು ತನ್ನಲ್ಲಿ ತನಗೆ ಆ ಒಂದು ಸ್ಥಿತಿ ಇದೆ ಇವಾಗ, ಅದನ್ನ ನಾನು ಪಾರ್ ಮಾಡ್ಕೋಬೇಕು. ಅದನ್ನ ನಾನು ಇವಾಗ ನನಗೆ ಈ ಜನ್ಮ ಅಂತ ಒಂದು ಮುಗಿದೋಗ್ಬಿಟ್ರು ಕೂಡ ಮುಂದಿನ ಜನ್ಮ ಇರುತ್ತೆ, ಅವಾಗಲೂ ಕೂಡ ನನಗೆ ಭಯ ಇರುತ್ತೆ, ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅವಾಗ ನಾನು ಆತ್ಯಂತಿಕವಾಗಿ ನಾನು ಪೂರ್ಣವಾಗಿ ಭಯದಿಂದ ನಾನು ಮುಕ್ತನಾಗ್ಬೇಕು ಅಂತ ಹೇಳಿದ್ರೆ ನಾನು ಈ ಆತ್ಮಸ್ವರೂಪವನ್ನು ಪಡ್ಕೊಳ್ಳೇಬೇಕು ಅಂತ ಒಂದು ಬುದ್ಧಿ ಅವನಿಗೆ ಬರಬೇಕು. ಅದಕ್ಕೇನೆ ವಿವೇಕ ವೈರಾಗ್ಯ ಅಂತ ಹೇಳುವಾಗ ಅದ್ರ ಜೊತೆಲಿ ಇದನ್ನು ಕೂಡ ಸೇರಿಸಿರ್ತಾರೆ. ಸ್ಪೆಸಿಫಿಕ್ ಆಗಿ ಹೇಳ್ತಿ ಹೋದ್ರು ಕೂಡ ಸೇರಿಸಿರ್ತಾರೆ. ಅದು ಅದರಲ್ಲಿ ಮಧ್ಯದಲ್ಲಿ ಸೇರೇ ಇರುತ್ತೆ ಅದರಲ್ಲಿ. ಯಾಕಂದ್ರೆ ವಿಷಯ ವೈರಾಗ್ಯ ಅಂತ ಹೇಳುವಾಗ ಯಾವುದೇ ಒಂದು ಸ್ಥಿತಿ, ಯಾವುದೇ ಒಂದು ಪದವಿ ಅಥವಾ ಯಾವುದೇ ಒಂದು ವಸ್ತುವನ್ನ ನಾವು ಎಷ್ಟೇ ಕಷ್ಟಪಟ್ಟು ಪಡ್ಕೊಂಡ್ರು ಕೂಡ ಅದು ನಾಶವಾಗುತ್ತೆ. ಅದರಿಂದ ನನ್ಗೆ ಭಯ ಉಂಟು, ಅದರಿಂದ ಒಂದು ದುಃಖ ಉಂಟು ಅಂತ ತಿಳ್ಕೊಳ್ತಾನಲ್ಲ, ಆ ತಿಳುವಳಿಕೆ ಇದರಲ್ಲೇ ಈ ಭಯ ಅನ್ನೋದು ಕೂಡ ಸೇರಿದೆ. ಅದಕ್ಕೆ ಒಂದು ವಾಕ್ಯ ಕೂಡ ಇದೆ, ಒಂದು ಪಿತಿ ಸೆಂಟೆನ್ಸ್ ಇದೆ, ಧನಂ ಭಯ ನಿಬಂಧನಂ ಅಂತ.
ಸೊ ಧನಂ ಅಂತ ಯಾವುದನ್ನ ನಾವು ಒಂದು ವೆಲ್ತ್ ಅಂತ ಸೇರಿಸ್ಕೊಡ್ತೀವೋ ಅದು ಯಾವುದೇ ಫಾರ್ಮ್ ಅಲ್ಲಿ ಇರ್ಬೋದು, ಅದು ಭಯ ನಿಬಂಧನಂ ಅಂತ. ಅದಕ್ಕೇನೆ ಅರ್ಥಾನಾಂ ಆರ್ಜನೆ ಕ್ಲೇಶ ತಥೈವ ಪರಿಪಾಲನೆ ನಾಶೇ ದುಃಖಂ ವ್ಯಯೇ ದುಃಖಂ ದಿಗರ್ಥ ಕ್ಲೇಶಕಾರಿಣೆ ಅಂತ ಹೇಳ್ಬಿಟ್ಟು, ಅದು ಯಾವುದೇ ವಸ್ತುವನ್ನ ನಾವಲ್ಲದೇ ವಸ್ತುವನ್ನ ನಾವು ಯಾವುದನ್ನೇ ಸೇರಿಸ್ಕೊಂಡ್ರು ಕೂಡ, ಅದು ಒಂದು ಜಡ ಪದಾರ್ಥವಾಗಿರ್ಬೋದು ಅಥವಾ ಒಂದು ವ್ಯಕ್ತಿಯಾಗಿರ್ಬೋದು, ಸೊ ಅದನ್ನ ನಾವು ಸೇರಿಸ್ಕೊಂಡ್ರೆ ಏನಾಗುತ್ತೆ, ಅದನ್ನ ಸೇರಿಸ್ಕೊಳ್ಳೋದಕ್ಕೆ ಕಷ್ಟ ಇದೆ, ಅದನ್ನ ಪರಿಪಾಲನೆ ಮಾಡೋದ್ರಲ್ಲೂ ಕಷ್ಟ ಇದೆ, ಅದಕ್ಕೆ ನಾಶ ಬಂದೇ ಬರುತ್ತೆ, ಅವಾಗ್ಲೂ ನಮ್ಗೆ ದುಃಖ ಉಂಟಾಗುತ್ತೆ. ಅದು ಏನಾದ್ರೂ ಖರ್ಚಾಗಿ ಅಂದ್ರೆ ಕಡಿಮೆಯಾಗಿ ಹೋಗ್ತಾ ನಮ್ಗೆ ಅವಾಗ್ಲೂ ದುಃಖ ಉಂಟಾಗುತ್ತೆ. ಅದರಿಂದ ಯಾವುದೇ ಸ್ಥಿತಿಯಲ್ಲೂ ಕೂಡ ಅದು ದುಃಖವನ್ನೇ ಕೊಡ್ತಾ ಇದೆ, ಖಂಡಿತ ಅದು ಸುಖವನ್ನ ಕೊಡ್ತಾನೆ ಇಲ್ಲ. ಸುಖ ಅನ್ನೋದು ಕೂಡ ಕೊಡ್ತಾ ಇದ್ರು ಕೂಡ ಅದು ಇನ್ಸಿಗ್ನಿಫಿಕೆಂಟ್, ನೆಗ್ಲಿಜಿಬಲ್ ಅದು. ಹಾಗಾಗಿ ಅಂತ ಒಂದು ಸ್ಥಿತಿಯಲ್ಲಿ ಯಾತಕ್ಕೆ ನಾನು ಬದುಕಬೇಕು, ನಾನು ನನ್ನ ಸ್ವರೂಪವನ್ನ ತಿಳ್ಕೊಂಡು ನಾನು ಅವುಗಳ ಸಂಬಂಧವೇ ಇಲ್ಲದೇ ಇರೋ ಒಂದು ಸ್ಥಿತಿಯಲ್ಲಿ ನಾನು ಇರಕ್ಕಾಗುತ್ತಾ ಅಂತ ನೋಡಿದ್ರೆ ಅದಕ್ಕೆ ಉತ್ತರ ಕೊಡುತ್ತೆ ಉಪನಿಷತ್ತು. ಅವಾಗ ಅದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಭಯ ಅನ್ನೋದನ್ನ ನಾವು ರೆಕಗ್ನೈಸ್ ಮಾಡ್ಬೇಕು. ಆ ಭಯದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಅದು ಈ ಸ್ವರೂಪದಲ್ಲಿ ನಾವು ಪ್ರತಿಷ್ಠೆಯನ್ನು ಹೊಂದಬೇಕು. ಈ ಸ್ವರೂಪಕ್ಕೂ ಆತ್ಮಸ್ವರೂಪಕ್ಕೂ ನನಗೂ ಒಂದು ವ್ಯತ್ಯಾಸ ಮಾಡ್ಕೊಂಡ್ರೆ ನೋಡಿ, ಇವಾಗ ನಾವು ಕೇಳ್ಬೋದು, ನೋಡು ನಾನು ನಾನು ಅಂತ ಹೇಳ್ಕೊಡ್ತಾ ಇದ್ದೀನಿ, ನನ್ನಿಂದ ನಾನು ಹೇಗೆ ಬೇರೆ ಆಗಿದ್ದೀನಿ ಅಂತ ಒಂದು ಪ್ರಶ್ನೆ ಮಾಡ್ಬೋದು. ಇದು ಸಾಮಾನ್ಯವಾಗಿ ಬರೋ ಪ್ರಶ್ನೆ. ಇದಕ್ಕೆ ನಾವು ಉಪನಿಷತ್ತಿನ ಒಂದು ತಿಳುವಳಿಕೆಯಿಂದನೇ ನಾವು ಇದಕ್ಕೆ ಉತ್ತರ ಕೊಡಕ್ಕಾಗುತ್ತೆ. ನಾವು ಇವಾಗ ಏನಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮಿಂದ ನಾವು ಬೇರೆ ಆಗಿದ್ದೀವಿ. ಯಾಕಂದ್ರೆ ನಮ್ಮ ವಾಸ್ತವಾದ ಸ್ವರೂಪ ಪಂಚಕೋಶಗಳಿಂದ ಬೇರೆಯಾಗಿರೋ ಸ್ವರೂಪ, ದಾಟಿರೋ ಸ್ವರೂಪ ಅನ್ನೋದನ್ನ ತಿಳ್ಕೊಳ್ದೆ, ಅದ್ರ ಬಗ್ಗೆ ಗಮನವೇ ಇಲ್ಲದೆ, ಜ್ಞಾನವೇ ಇಲ್ಲದೆ ಈ ಪಂಚಕೋಶಗಳನ್ನ ನಾನು ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಯಾಕೆ ನನಗೆ ನನ್ನ ಬಗ್ಗೆ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಲ್ಲ, ನನ್ನಿಂದ ಹೇಗೆ ಬೇರೆ ಆಗಿದ್ದೀನಿ, ನಾನಾಗೆ ಇದ್ದೀನಲ್ಲ ಅಂತ ನಾವು ವಾದ ಮಾಡ್ತೀವಿ. ಆದ್ರೆ ಉಪನಿಷತ್ತು ಏನ್ ಮಾಡುತ್ತೆ, ನೀನು ಅಂತ ಯಾವ್ದನ್ನ ತಿಳ್ಕೊಂಡಿದ್ಯೋ ಅದು ನೀನು ಅಲ್ವೇ ಅಲ್ಲ. ಹಾಗಾಗಿ ಅದರಿಂದ ಬೇರೆಯಾಗಿರೋ ಒಂದು ಸ್ವರೂಪ ಇದೆಯಲ್ಲ, ಅದನ್ನ ಇದು ತೋರಿಸ್ಕೊಟ್ಟು ಅದನ್ನ ನೀನು ಅಂತ ತಿಳ್ಕೊಬೇಕು ಅಂತ ನಮಗೆ ಮೊಟ್ಟ ಮೊದಲದು ಪರಿಚಯ ಮಾಡ್ಕೊಡುತ್ತೆ. ಸೊ ಈ ಪರಿಚಯ ನಮ್ಗೆ ಹೊಂದದೆ ಹೋದ್ರೆ ನಾವು ಇದರಲ್ಲಿ ಮುಂದಕ್ಕೆ ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲು ಅದು ಮಾಡೋದು ಇದೇನೇನೆ. ಸೊ ಹೀಗೆ ಅವರು ಕುರುತೆ ಅಸ್ಮಿನ್ ಅಂತರಂ ಚೇತ್ ಅತ ತಸ್ಯ ಭಯಂ ಭವೇತ್ ಅಂತ ಇದನ್ನ ಹೇಳಿ ಮುಂದಕ್ಕೆ ಅವರು 4ನೇ ಶ್ಲೋಕ ನೋಡಿ. ಇದರಲ್ಲಿ ವಾಯು ಸೂರ್ಯೋ ವನ್ಹಿರಿಂದ್ರೋ ಮೃತ್ಯುರ್ಜನ್ಮಾಂತರೇ ಅಂತರಂ ಕೃತ್ವಾ ಧರ್ಮಂ ವಿಜಾನಂತೋಪಿ ಅಸ್ಮಾತ್ ಭೀತ್ಯಾ ಚರಂತಿ. ಇದು ಕೂಡ ತೈತ್ರಿಯನೇ. ಇವಾಗ ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ಜನಗಳಲ್ಲಿ ನೋಡಿದ್ರೆ ಒಂದರಲ್ಲಿ ಸಾಮವೇದಿಗಳಾಗಿರ್ತಾರೆ, ಒಂದರಲ್ಲಿ ಯಜುರ್ವೇದಿಗಳಾಗಿರ್ತಾರೆ ಅಥವಾ ಋಗ್ವೇದಿಗಳಾಗಿರ್ತಾರೆ. ಯಜುರ್ವೇದಿಗಳು ಸ್ವಲ್ಪ ಜಾಸ್ತಿ ಅಂತಾನು ಹೇಳ್ಬೋದು. ಅದರಲ್ಲಿ ಈ ತೈತ್ರಿಯ ಉಪನಿಷತ್ತನ್ನು ತುಂಬಾ ಪ್ರಚಾರದಲ್ಲಿದೆ. ಹಾಗಾಗಿ ತುಂಬಾ ಫೇಮಸ್ ಆಗೋಗ್ಬಿಟ್ಟಿದೆ. ಋಗ್ವೇದದಲ್ಲಿ ಐತರಿಯ ಉಪನಿಷತ್ ಇದೆ, ಅದೆಲ್ಲ ಇದ್ರೂ ಕೂಡ ಅದು ಅಷ್ಟೊಂದು ಪ್ರಚಾರದಲ್ಲಿ ಇಲ್ಲದೆ ಇರೋದ್ರಿಂದ ಭಾಷೆ ಬರೆದಿದ್ದಾರೆ ಭಗವತ್ಪಾದರು. ಆದ್ರೆ ಪ್ರಚಾರದಲ್ಲಿ ಇರೋದು ಈ ತೈತ್ರಿಯ ಉಪನಿಷತ್ತು. ಇದು ಎಲ್ಲರಿಗೂ ವೇದ ಪಾಠ ಆಗುವಾಗಲೇ ಇದು ಪಾಠನ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಈ ವಾಕ್ಯಗಳೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಪರಿಚಯ ಇದೆ. ಸೊ ಹೀಗೆ ಅದರಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ ಒಂದು ವಾಕ್ಯ ಇದೆಯಲ್ಲ, ಆ ವಾಕ್ಯದ ಒಂದು ಅರ್ಥವನ್ನ ಇವರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಾಯು ಸೂರ್ಯ ವನ್ಹಿ, ವನ್ಹಿ ಅಂದ್ರೆ ಅಗ್ನಿ, ಇಂದ್ರ ಮೃತ್ಯು, ಇವರೆಲ್ಲರೂ ಕೂಡ ದೇವತೆಗಳು. ಇವರೆಲ್ಲರೂ ಕೂಡ ಜನ್ಮಾಂತರೇ ಅಂತರಂ ಕೃತ್ವ ಅಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ಅವರು ಆತ್ಮಸ್ವರೂಪವನ್ನೇ ಅವರು ಸರಿಯಾಗಿ ತಿಳ್ಕೊಳ್ಳದೆ, ಎಷ್ಟೇ ಧರ್ಮ ಅವರಿಗೆ ಗೊತ್ತಿದ್ರು ಕೂಡ ಅವ್ರು ಉತ್ತಮವಾದ ಕರ್ಮಗಳೆಲ್ಲ ಮಾಡಿದ್ದಾರೆ, ಅವರು ಉತ್ತಮವಾದ ಉಪಾಸನೆಗಳೆಲ್ಲ ಮಾಡಿನೇ ಈ ಸ್ಥಿತಿಗೆ ಬಂದು ಈ ಒಂದು ದೇವತಾ ಸ್ಥಾನವನ್ನು ಹೊಂದಿದ್ದಾರೆ. ಅವರು ಬೇಕಾದಷ್ಟು ಶಕ್ತಿಗಳಿದೆ ಅವರಿಗೆ. ಅವರೇ ಕಾಸ್ಮಿಕ್ ಪೋರ್ಟ್ಫೋಲಿಯೋಸ್ ಅಂತ ಹೇಳ್ತೀವಲ್ಲ, ಈ ಕಾಸ್ಮಾಸ್ ನ ಮ್ಯಾನೇಜ್ ಮಾಡೋ ಎಂಟಿಟೀಸ್ ಇರಲ್ಲ, ಅಷ್ಟು ಶಕ್ತಿವಂತರು ಆಗಿದ್ರು ಕೂಡ ಅವರು ಆತ್ಮಸ್ವರೂಪವನ್ನ ಅವರು ಅಪರೋಕ್ಷವಾಗಿ ತಿಳ್ಕೊಳ್ಳದೆ ಏನ್ ಮಾಡ್ಬಿಟ್ರು, ಈ ಒಂದು ಭಯದಲ್ಲಿದ್ದಾರೆ. ಭಯ ಅಂದ್ರೆ ಏನು, ಈ ಶ್ರುತಿ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಬ್ರಹ್ಮಸ್ವರೂಪ ಬ್ರಹ್ಮ ಇದೆಯಲ್ಲ, ಆ ಬ್ರಹ್ಮದ ಒಂದು ಭಯದಿಂದ ವಾಯು ತನ್ನ ಕೆಲಸವನ್ನ ಎಡೆಬಿಡದೆ ಮಾಡ್ತಾ ಇದ್ದಾನೆ. ಸೂರ್ಯ ಉದಯ ಅಸ್ತಮನ ಅಂತ ಯಾವುದನ್ನ ಶಾಸ್ತ್ರದಲ್ಲಿ ಹೇಳುತ್ತೋ ಅದನ್ನ ಅವನು ಎಡೆಬಿಡದೆ ಮಾಡ್ತಾ ಇದ್ದಾನೆ. ಇದೇ ತರ ವನ್ಹಿಹಿ ಅಗ್ನಿ, ಅದ್ರ ಏನ್ ಕೆಲಸ ಅದು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದೆ. ಇಂದ್ರ ಅವನು ಯಾವ್ದು ಎಲ್ಲ ದೇವತೆಗಳನ್ನ ಮ್ಯಾನೇಜ್ ಮಾಡ್ಬೇಕು ಅಂತ ಅವನಿದಾನಲ್ಲ, ಅವನು ಕೂಡ ಈ ಕೆಲಸಗಳೆಲ್ಲ ಮಾಡ್ತಾ ಇರೋದು. ಆಮೇಲೆ ಯಮ ಒಂದು ಎಡೆ ಬಿಡದೆ ಅವನು ಯಾರ್ಯಾರಿಗೆ ಆಯುಸ್ಸು ಮುಗಿದೆಯೋ ಅವ್ರನ್ನೆಲ್ಲ ಅವನು ಅಪಹರಣ ಮಾಡ್ಕೊಂಡು ಅವ್ರ ಪ್ರಾಣವನ್ನ ಎತ್ಕೊಂಡು ಹೋಗ್ಬೇಕು ಅವನು. ಸೊ ಹೀಗೆ ಇವರೆಲ್ಲರೂ ಕೂಡ ಈ ಕಾಸ್ಮಾಸ್ ಅಲ್ಲಿ ಈ ಕೆಲಸಕ್ಕೆ ಚಾಕ್ರಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಇದೆ. ಕೊನೆಗೆ ಅಷ್ಟೇನೆ, ಕಾಸ್ಮಾಸ್ ಅಲ್ಲಿ ಅವರು ಚಾಕ್ರಿ ಮಾಡ್ತಾ ಇದ್ದಾರೆ. ಅದು ಯಾತಕ್ಕೆ ಅವರಿಗೆ ಸ್ಥಿತಿ ಬಂತು ಅಂತ ಹೇಳಿದ್ರೆ,
ಈ ಆತ್ಮಸ್ವರೂಪವನ್ನ ತಿಳ್ಕೊಂಡಿದ್ರೆ ಮುಕ್ತಿ ಹೊಂದ್ತಾ ಇದ್ರು ಅವರು. ಈ ಒಂದು ದೇವತಾ ಸ್ಥಾನ ಕೂಡ ಅವ್ರಿಗೆ ಬರ್ತಾ ಇರ್ಲಿಲ್ಲ. ಅಷ್ಟು ವಿಧವಾಗಿ ನಮ್ಗೆ ಇದರ ಒಂದು ಇಂಪಾರ್ಟೆನ್ಸ್ ನ ತೋರಿಸ್ಕೊಡಕ್ಕಾಗಿ ಈ ವಾಕ್ಯ ಇರೋದು. ಹೀಗೆ ಭಗವತ್ಪಾದರು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ, ಇದನ್ನ ಹೇಳುವಾಗ ಭಗವತ್ಪಾದರಲ್ಲಿ ಭಾಷೆಯಲ್ಲಿ ಇದೆಲ್ಲ ಹೇಳಿರೋದು ಬ್ರಹ್ಮ ಇದೆ ಅಂತ ತಿಳ್ಕೊಳಕ್ಕೆ. ಇವರೆಲ್ಲ ಭಯ ಪಡ್ತಾ ಇದ್ದಾರೆ ಯಾರೋ ಒಬ್ಬನ ಭಯದಿಂದ. ಯಾಕೆ, ಹೇಗೆ ಒಂದು ಕಂಪನಿನಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ, ಆದ್ರೆ ಕಂಪನಿ ಸಿಇಒ ಒಳಗಡೆ ಬರ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ತುಂಬಾ ನಿರತರಾಗಿರ್ತಾರೆ. ಅದರ್ವೈಸ್ ಆಲ್ಸೋ ಇರ್ತಾರೆ, ಬಟ್ ಇದ್ರೂ ಕೂಡ ಅವನು ಬರ್ತಾ ಇದ್ದಾನೆ ಅಥವಾ ಅವನೊಂದು ಗಮನಿಸ್ತಾ ಇದ್ದಾನೆ ನಮ್ಮನ್ನ ಅಂತ ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಅವರು ಜಾಗರೂಕರಾಗಿರ್ತಾರೆ. ಆತರ ಇವರುಗಳೆಲ್ಲ ಬ್ರಹ್ಮದ ಒಂದು ಭಯದಿಂದ ತಮ್ಮ ಕೆಲಸಗಳೆಲ್ಲ ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ತರ ಒಂದು ಚಾಕರಿ ಮಾಡೋ ಒಂದು ಕೆಲಸ ಸ್ಥಿತಿ ಯಾತಿಗೆ ಬಂತು ಅಂತ ಹೇಳಿದ್ರೆ ಅವರು ಆತ್ಮನ ತಿಳ್ಕೊಳ್ಳಿಲ್ಲ ಅಂತ. ಅದಕ್ಕಾಗಿ ಇವ್ರು ಹೇಳ್ತಾ ಇದ್ದಾರೆ ನೋಡಿ, ಕೃತ್ವ ಧರ್ಮಂ ವಿಜಾನಂತೋಪಿ ಅಂತರಂ ಕೃತ್ವ, ಭೇದ ಮಾಡ್ಕೊಂಡ್ಬಿಟ್ರು ಅವರು. ಭೇದ ಅಂದ್ರೆ ಬ್ರಹ್ಮಸ್ವರೂಪವೇ ನಾನು ಅಂತ ತಿಳ್ಕೊಳ್ಳಿಲ್ಲ ಅವರು. ಅದರಿಂದ ಅದೇ ಅಂತರ ಅನ್ನೋದು, ಅದೇ ಭೇದ ಅನ್ನೋದು. ಅದರಿಂದ ಏನ್ ಮಾಡಿದ್ರು, ಧರ್ಮಂ ವಿಜಾನಂತೋಪಿ, ಧರ್ಮವನ್ನು ಅವರು ಚೆನ್ನಾಗಿ ಅನುಷ್ಠಾನ ಮಾಡಿದ್ರು ಕೂಡ ಅವರು ಅಸ್ಮಾತ್ ಭೀತ್ಯ ಚರಂತಿ, ಯಾವುದು ಈ ಬ್ರಹ್ಮದ ಒಂದು ಭಯದಿಂದ. ಭಯ ಅಂತ ಹೇಳಿದ್ರೆ ಏನು, ಅದು ನನಗಿಂತ ಒಂದು ಒಡೆಯನಾಗಿ ಅವನಿದ್ದಾನೆ, ನನಗೆ ಅವನ ಅಧೀನದಲ್ಲಿ ನಾವಿದ್ದೀವಿ ಅಂತ ಒಂದು ಭಯದಿಂದ ಅವರು ವರ್ತಿಸ್ತಾ ಇದ್ದಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಅವರು ತುಂಬಾ ಸ್ವಾರಸ್ಯವಾಗಿ ಹೇಳಿದ್ರು. ಈ ಮುಂದಿನ 5ನೇ ಶ್ಲೋಕ ನೋಡೋಣ. ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನ ಏತಮೇವ ತಪೇನ್ನೈಷ ಚಿಂತಾ ಕರ್ಮಾಗ್ನಿ ಸಂಹೃತ. ಇದು ಕೂಡ ತೈತಿರ್ಯದಲ್ಲಿ ಬರೋ ಭಾಗನೇ. ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನ. ಸೊ ಹಾಗಾಗಿ ಬ್ರಹ್ಮಸ್ವರೂಪ ಆನಂದ ಸ್ವರೂಪವಾಗಿರೋದನ್ನ ನನ್ನ ಸ್ವರೂಪವೇ ಅದು ಅಂತ ಯಾರು ತಿಳ್ಕೊಳ್ತಾನೋ, ಅಪರೋಕ್ಷವಾಗಿ ತಿಳ್ಕೊಳ್ತಾನೋ, ಅವನಿಗೆ ಯಾವುದರಿಂದಲೂ ಭಯ ಇಲ್ಲ. ಅವನಿಗೆ ನ ಬಿಭೇತಿ ಕುತಶ್ಚನ, ಯಾವುದರಿಂದಲೂ ಭಯ ಇಲ್ಲ. ಇದೇ ವಾಕ್ಯ ನ ಬಿಭೇತಿ ಕದಾಚನ ಅಂತ, ಒಂದು ಕದಾಚನ ಐತಿ ಅಂತ ಮನೋಮಯ ಕೋಶ ಹೇಳುವಾಗ ಬರುತ್ತೆ. ಬಟ್ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ವಿದ್ಯಾರಣ್ಯ ಸ್ವಾಮಿಗಳು ತುಂಬಾ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮನೋಮಯ ಕೋಶ ಅಷ್ಟಕ್ಕೇನೆ ಇರೋದದು. ಬ್ರಹ್ಮಸ್ವರೂಪವನ್ನ ಅವನು ಇನ್ನೂ ತಿಳ್ಕೊಂಡಿಲ್ಲ. ಆದ್ರೆ ಅವನು ಆ ಉಪಾಸನೆ ಚೆನ್ನಾಗಿ ಮಾಡಿದ್ರಿಂದ ಅವನಿಗೆ ಈ ಲೋಕದಲ್ಲಿ ಅವನಿಗೆ ಯಾವ್ದ್ರಿಂದನೂ ಭಯ, ಈ ಜನ್ಮದಲ್ಲಿ ಯಾವ್ದ್ರಿಂದನೂ ಭಯ ಇರಲ್ಲ. ಭಯ ಇದ್ರೂ ಕೂಡ ಅವನು ಉಪಾಸನೆಗಳೆಲ್ಲ ಚೆನ್ನಾಗಿ ಮಾಡಿದ್ರಿಂದ ಅವನಿಗೆ ಅದರಿಂದ ಪರಿಹಾರ ಮಾಡ್ಕೊಳ್ಳೋಕೆ ಅವನಿಗೆ ಸಾಮರ್ಥ್ಯ ಇರುತ್ತೆ. ಅದೇ ತರ ಪರಲೋಕಕ್ಕೆ ಅವನು ಬ್ರಹ್ಮಲೋಕಕ್ಕೋ ಅಥವಾ ಉತ್ತಮವಾದ ಲೋಕಕ್ಕೆ ಹೋದ್ರೂ ಕೂಡ ಅಲ್ಲಿ ಕೂಡ ಅವನಿಗೆ ಏನಾದ್ರೂ ಭಯ ಇರೋಕ್ಕೆ ಚಾನ್ಸ್ ಇಲ್ಲ. ಅವನಿಗೆ ಆ ಭಯ ಇದ್ರೂ ಕೂಡ ಅವನಿಗೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಅವನ ಸಾಮರ್ಥ್ಯ ಇರುತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇರೋ ನ ವಿವೇತಿ ಕುತಶ್ಚ ನೀತಿ ಅಂತ ಹೇಳುವಾಗ ಭಯಕ್ಕೆ ಸೋರ್ಸೇ ಇಲ್ಲ. ಸೊ ದಟ್ ಇಸ್ ಡಿನೈಟ್ ಹಿಯರ್. ಅಲ್ಲಾದ್ರೂ ಅವನಿಗೆ ಯಾವಾಗ್ಲೂ ಭಯ ಇಲ್ಲ ಅಂತ ಹೇಳಿದ್ರು. ಯಾವಾಗ್ಲೂ ಅಂತ ಹೇಳಿದ್ರೆ ಏನು, ಈ ಲೋಕದಲ್ಲೂ ಇನ್ನೊಂದು ಲೋಕದಲ್ಲೂ ಭಯ ಇಲ್ಲ ಅಂತ ಹೇಳಿದ್ರು. ಪ್ಲಸ್ ಇಲ್ಲೇನಾಯ್ತು, ಲೋಕ ಅನ್ನೋದೇ ಇಲ್ಲ, ಲೋಕಕ್ಕೆ ಹೋಗೋದು ಅಂತ ಅದು ಪ್ರಸಂಗವೇ ಇಲ್ಲ, ಇನ್ನೊಂದು ಅನ್ನೋದು ವಸ್ತುವೇ ಇಲ್ಲ, ಭಯಕ್ಕೆ ಕಾರಣವಾಗಿರೋ ಒಂದು ಸೋರ್ಸ್ ಆಫ್ ಫಿಯರ್ ಅನ್ನೋದು ಇಲ್ವೇ ಇಲ್ಲ. ಆ ಸ್ಥಿತಿ ಬಂದ್ಬಿಡುತ್ತೆ ನಮಗೆ ಆತ್ಮಸ್ವರೂಪವನ್ನು ತಿಳ್ಕೊಂಡ್ರೆ. ಹಾಗಾಗಿ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನ, ಯಾವುದ್ರಿಂದಲೂ ಅವನು ಭಯ ಪಡೋದೇ ಇಲ್ಲ. ಏತಮೇವ ತಪೇನ್ ನೈಷಾ ಚಿಂತಾ ಕರ್ಮ ಅಗ್ನಿ ಸಂಭೃತ ಅಂತ. ಇದಕ್ಕೇನರ್ಥ ಅಂತ ಹೇಳಿದ್ರೆ, ಇವರಿಗೆ ಈ ನಾನು ಹಿಂದೆ ನನ್ನ ಚಿಕ್ಕ ವಯಸ್ಸಲ್ಲಿ ಅಥವಾ ನಾನು ಹಿಂದೆ ನನಗೆ ಸಾಮರ್ಥ್ಯ ಎಲ್ಲ ಆಯ್ತಲ್ಲ, ದೇಹ ಸಾಮರ್ಥ್ಯ ಬುದ್ಧಿ ಸಾಮರ್ಥ್ಯ ಎಲ್ಲ ಚೆನ್ನಾಗಿದ್ದಾಗ ನಾನು ಯಾಕೆ ಒಳ್ಳೆ ಕೆಲಸಗಳು ಮಾಡದೆ ಹೋದೆ, ಪುಣ್ಯ ಕೆಲಸಗಳೆಲ್ಲ ಮಾಡದೆ ಹೋದೆ, ಎಷ್ಟೋ ಅವಕಾಶಗಳೆಲ್ಲ ಬಂತಲ್ಲ, ಅದನ್ನೆಲ್ಲ ಯಾತಕ್ಕೆ ತಪ್ಪಿಸ್ಕೊಂಡ್ಬಿಟ್ಟೆ ನಾನು, ಬಿಡಿಸ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಎಷ್ಟು ಯಾತಕ್ಕೆ ಪಾಪ ಮಾಡದೆ, ಪಾಪವನ್ನ ನಾನು ಯಾತಕ್ಕೆ ಆಚರಣೆ ಮಾಡದೆ, ಅದನ್ನೆಲ್ಲ ನಾನು ಬಿಟ್ಟಿರ್ಬೋದಾಗಿತ್ತಲ್ಲ ಅಂತ ಇವನಿಗೆ ಲೇಟರ್ ಆನ್ ಅಟ್ ದಿ ಏಜ್ ಟೈಮಲ್ಲಿ ರಿಗ್ರೆಟ್ ಬರಕ್ ಚಾನ್ಸ್ ಇದೆ. ಆತ್ಮಜ್ಞಾನಿಗೆ ಮಾತ್ರ ಆ ರಿಗ್ರೆಟ್ಸ್ ಇರೋದೇ ಇಲ್ಲ ಅಂತ ಉಪನಿಷತ್ತೇ ಹೇಳುತ್ತೆ. ಹಾಗಾಗಿ